ಸಾಹೇಬ್ರು ಬಿಟ್ಟು ಹೆಂಗೋ ಹೋಗೋದು? ನಿಮ್ ಸಾಹೇಬ ಹೆಂಗೋ ತಪ್ಸ್ಕೊತಾರೆ, ನಡಿಯೋ. ಸರ್ ಸಾಹೇಬ್ರನ್ನ ಬಿಟ್ಟು ಹೋಗೋದು ಬೇಡ ಸರ್. ಅಪ್ಪ ಹೆಚ್ಚು ಕಡಿಮೆ ಆದ್ರೆ ನಾವಾದ್ರೂ ಬಚಾವಾಗೋಣ. ಹತ್ತೋ. ಕ್ವಿಕ್ ಕ್ವಿಕ್ ಕ್ವಿಕ್. ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು. ನಡಿ. अमरीन, अमरीन, जरा बेटी। क्या हुआ अबू? अबू संभल के। अबू संभल के अबू। अबू अबू सद्या ब्लड क्लाट ಆಗಿಲ್ಲ. ಬ್ಲಡ್ ಹೋಗ್ತಿರೋದು ಒಳ್ಳೇದೇ. ಬೇಟಿ ಜರಾ ಕಾಫಿ ಪೌಡರ್ लेके आओ. ಆರಾಮಾಗಿರು. ಆರಾಮಾಗಿರು. अबू लो बेटी. बेटी शू निकालो. हाँ अबू. ಧೈರ್ಯವಾಗಿರು, ಏನಾಗಲ್ಲ. ಬಟ್ಟೆ ಎಲ್ಲ ರಕ್ತ ಆಗಿದೆ. ಬೇಟಿ ಬೈಯದೊಂದು ಶರ್ಟ್ ರೆಡಿ ಮಾಡ್ಬಿಟ್ಟು ಹಾಗೆ ನೀರು ತಗೊಂಡ್ ಬಾ. ತರ್ತೀನಿ ಅಬೂ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. अबू ये नहीं कुछ नहीं अब्बू. वो भैया कौन पूछ के एड्रेस तिಳ್ಕೊಂಡು ಮನೆಗೆ. नहीं बेटी, ಒಬ್ಬ ಏಟ್ ಬಿದ್ದಿರೋ ಇನ್ಸಾನ್ನ ಅಲ್ಲ ನಮ್ಮ ಕೈ ಕೊಟ್ಟಿದ್ದಾನೆ. ನಾವು ನಮ್ಮ ಡ್ಯೂಟಿ ಮಾಡಬೇಕು. ಇಲ್ಲಿಂದ ಹೋಗುವಾಗ ಆ ಬೇಟ ಆರಾಮಾಗಿ ಹೋಗ್ಬೇಕು. ಯಾಕೋ ಗೊತ್ತಿಲ್ಲ, ನಾನು ಅವನ ಕೈ ಹಿಡ್ಕೊಂಡಾಗ ನನಗೆ ನನ್ನ ಇಮ್ರಾನ್ ಜ್ಞಾಪಕಕ್ಕೆ ಬಂದ. ಅಪ್ಪು ಅಪ್ಪು ಏನೇ ಆದ್ರೂ ಇವರು ಶಂಕರ್ನ ಬಿಟ್ಟು ಬರಬಾರ್ದಾಗಿತ್ತು ಸರ್. ನಾನು ಸಾಕಷ್ಟು ಸಾರಿ ರೇಗಿದ್ದೀನಿ. ಯೂಸ್ಲೆಸ್ ಫೆಲೋಸ್. ಅಲ್ಲ, ಆ ಶಂಕರ್ ಕೂಡ ಅಷ್ಟೇ ರೀ, ರಿಸ್ಕ್ ತಗೊಳಕ್ಕೆ ಅಂತಾನೆ ಡಿಪಾರ್ಟ್ಮೆಂಟ್ಗೆ ಬಂದಿರೋ ಹಾಗೆ ಕಾಣುತ್ತೆ. ಹೌದು ಸರ್. ನೋಡಿ ಖಾನ್, ಅದೇನೇ ಆಗಿರಲಿ ಅವನ್ನ ಹುಡುಕೋ ಜವಾಬ್ದಾರಿ ನಿಮ್ದು. ಸರ್, ಶಂಕರ್ ಇಸ್ ಟೂ ಬ್ರೇವ್. ಏನೂ ಆಗಿರಲ್ಲ. ಅವ್ರು ಎಲ್ಲಿದ್ರು ನಾನು ಪತ್ತೆ ಮಾಡ್ತೀನಿ. ಜಸ್ಟ್ ಲೀವ್ ಟು ಮಿ ಸರ್. ಎಲ್ಲರೇ ಆ ಶಂಕರ್ ಮಿಸ್ ಆಗಿದ್ದು? ಬೇಟಿ. हाँ अब्बू. ನನಗೆ ಸರಿಯಾಗಿ ಕಾಣಿಸ್ತಿಲ್ಲ. 102 ಡಿಗ್ರಿ ಇದೆ ಅಬ್ಬು. ಏನಾಗಿದೆ ನನಗೆ? ಎಲ್ಲಿದ್ದೀನಿ ನಾನು? ನೀನು ಎಲ್ಲಿರ್ಬೇಕೋ ಅಲ್ಲೇ ಇದೆಯಾ. ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಬೇಟಿ हाँ अब्बू. ಥೋड़ा ಪಾನಿ ಲೇಕೆ आओ. ಜೈ ಜೈ ಶ್ರೀರಾಮ್. ದಟ್ಟಿ ಜನ ನೆಮ್ಮದಿಯಾಗಿ ಬದುಕೋದನ್ನ ಕಲ್ತಿಲ್ಲ. ಅಬ್ಬು ತಗೋ. ಅರೆ ಬೇಟಾ, ಸ್ವಲ್ಪ ಕೈ ಮೇಲೆತ್ತು. ಹಲೋ. ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ನಿನಗೇನಾದರೂ ಗೊತ್ತಾದರೆ ತಕ್ಷಣ ತಿಳಿಸು. ಓಕೆ? ಆರಾಮಾಗಿರು ಬೇಟಾ.
ಭಯ್ಯ ಹಾ ನೀವು ಆರಾಮಾಗಿರಿ. ನಿಮ್ಗೇನಾದ್ರೂ ಬೇಕಿದ್ರೆ ನನ್ನನ್ನು ಕರೀರಿ. ಹಾ ನೋಡು, ನಿನ್ನ ಹೆಸರು? ಅಮ್ರೀನ್. ಅಮ್ರೀನ್ ಸಬಾ. ಅಮ್ರೀನ್. ಅಮ್ರೀನ್ ಸಬಾ. ಹಾಗಂದ್ರೆ ಏನು? ಅದೇ ಬೆಳಗಿನ ಜಾವ, ಅರ್ಲಿ ಮಾರ್ನಿಂಗ್. ಮುಂಜಾನೆ ಹಾ, ಆಗ ಬೀಳುತ್ತಲ್ಲ ಡ್ಯೂ. ಇಬ್ಬನಿ. ಮುಂಜಾನೆ ಇಬ್ಬನಿನಾ? ಹ್ಮ್. ಆ ಭಯ್ಯ ಆ ನಿಮ್ಗೆ ಮ್ಯಾರೇಜ್ ಆಗಿದ್ಯಾ? ಆ ನೀವು ಬಾಬಿನ ಫಸ್ಟ್ ಟೈಮ್ ಮೀಟ್ ಮಾಡಿದ್ರಲ್ಲ, ನೆನ್ಸ್ಕೊಳ್ಳಿ. ಬಾಬಿ ನಿಮ್ ಜ್ವರನ ಓಡಿಸ್ಬಿಡ್ತಾರೆ ಭಯ್ಯ. ಏಯ್, ನೀನ್ ಇಲ್ಲಿದ್ಯಾ? Hello? Can't you see I'm treating the patient? ನೀವು? ಸಿಟಿ ಕ್ರೈಮ್ ಬ್ರಾಂಚ್. ನೋಡಿ, ನಿಮ್ಗೆ ಇವನ್ ಬಗ್ಗೆ ಗೊತ್ತಿಲ್ಲ. ಇವನು ಇಬ್ಬರಿಗೆ ಅಟ್ಯಾಕ್ ಮಾಡಿದ್ದಾನೆ. ಎಸ್ಕೇಪ್ ಆಗ್ಬೇಕಾದ್ರೆ ಯಾರೋ ಬಾರಿಸಿದ್ದಾರೆ. ನಮ್ಮನ್ನು ಏಮಾರ್ಸಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಹೇ ಮಿಸ್ಟರ್, ಇವ್ರ ಹೆಸರೇನು? ACP ಶಂಕರ್ ಸಾಹೇಬ್ರು. ACP ಶಂಕರ್. ಐ ಆಮ್ ದ ಡಾಕ್ಟರ್ ಹಿಯರ್. ನಾನು ಟ್ರೀಟ್ ಮಾಡೋವಾಗ ಯಾರು ಮಧ್ಯೆ ತಲೆ ಹಾಕಿದ್ರು ನಾನು ಸಹಿಸಲ್ಲ. ಅಂಡರ್ಸ್ಟ್ಯಾಂಡ್? ನಾವು ಪ್ಲೀಸ್ ವೇಟ್ ಔಟ್ಸೈಡ್. ನೋಡಿ, ಇದು ಮೆಡಿಕೋ ಲೀಗಲ್ ಕೇಸು. ನಾಳೆ ನಾವು ನಿಮ್ಮನ್ನ ಕೋರ್ಟ್ಗೆ ಎಳಿಬಹುದು. ಲುಕ್, ಐ ಆಮ್ ಕಮಿಟೆಡ್ ಟು ಮೈ ಪ್ರೊಫೆಷನ್. ನಾವು ಮಾಡೋದೇನು? ತರಕಾರಿ ವ್ಯಾಪಾರನ ಮಾಡ್ತಿದೀವಿ. ದಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ಪೇಷಂಟ್ನ ಟ್ರೀಟ್ ಮಾಡೋದು ನನ್ನ ಡ್ಯೂಟಿ. ನೀವು ಕೋರ್ಟು ಗೇಟು ಅಂತ ಹಾಕಿದ್ರೆ ಅಡ್ವೊಕೇಟ್ ದೇವದಾಸ್ ಇಸ್ ದೇರ್. ಓ, ದೇವದಾಸ್ ನಿಮಗೆ ಗೊತ್ತೋ? ಏನಾಗ್ಬೇಕು ಅವ್ರು ನಿಮಗೆ? ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಐ ಆಮ್ ಹಿಸ್ ಪರ್ಸನಲ್ ಡಾಕ್ಟರ್. ನೌ ಐ ಸೆಡ್ ಪ್ಲೀಸ್ ಗೋ ಔಟ್ಸೈಡ್. ದೇವದಾಸ್ ಅವ್ರ ಪರ್ಸನಲ್ ಡಾಕ್ಟ್ರಾ? ಅದಕ್ಕೆ ಪೊಲೀಸ್ನವ್ರು ಕಂಡ್ರೆ ಕೇರ್ ಇಲ್ಲ. ನಮ್ಮ ಕೈಗೆ ಸಿಗ್ತಾನೆ ಹೋಗ್ತಾರೆ. ಹಾಸ್ಪಿಟಲ್ನ 5 ಸ್ಟಾರ್ ಹೋಟೆಲ್ ತರ ಕಟ್ಟಿದ್ರೆ ಹೀಗೆ ಆಗೋದು. ಎಷ್ಟು ವರ್ಷ ಮೆಡಿಸಿನ್ಸ್ ಕಳ್ತನ ಆಗಿದೆ? 3 lakhs worth essential medicines. ಇದಕ್ಕೆ ಮುಂಚೆ ಯಾವ್ದಾದ್ರು ಆಗಿತ್ತಾ? ಇಲ್ಲ, ಫಸ್ಟ್ ಟೈಮ್. ಹಾಸ್ಪಿಟಲ್ ಕಟ್ಟಿ ಎಷ್ಟು ವರ್ಷ ಆಯ್ತು? ಹಲೋ, ನಾನು ನಿಮ್ಮನ್ನ ಕೇಳ್ತಾ ಇರೋದು. ನೋಡಿ, ಇಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬರನ್ನು ಕರ್ಕೊಂಬನ್ನಿ. ಇದೇನಿದು? ನೀವ್ ನನ್ ಚೇಂಬರ್ಗೆ ಬಂದು ನನ್ ಚೇರಲ್ಲೇ ಕೂತು ಇದೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡ್ರಾ? ಪೊಲೀಸ್ನವ್ರು ಕ್ರೈಮ್ ಸೀನ್ಗೆ ಬಂದಾಗ ವರ್ಚುಲಿ ಅದರ ಸ್ಟೇಷನ್ ಆಗುತ್ತೆ. ಲುಕ್, ನನ್ ನರ್ಸಿಂಗ್ ಹೋಮ್ ಸ್ಟೇಷನ್ ಆಗೋದು ನನಗಿಷ್ಟ ಇಲ್ಲ. ನೋಡಿ, ಪೊಲೀಸ್ ಆಫೀಸರ್ ಡ್ಯೂಟಿಲಿದ್ದಾಗ ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಅದು ಅಪರಾಧ. ಮೈಂಡೆಡ್. ನಮ್ಮಲ್ಲಿ ಕಳ್ಳರು ಯಾರು ಇಲ್ಲ. ಲುಕ್, ಇಲ್ಲಿ ಯಾರ್ ಕಳ್ಳರು ಯಾರ್ ಕಳ್ಳರಲ್ಲ ಅಂತ ತನಿಖೆ ಮಾಡಿ ತೀರ್ಮಾನ ಮಾಡೋರು ನಾವು. ಇದ್ರಲ್ಲಿ ನೀವ್ ಇಂಟರ್ಫಿಯರ್ ಆಗ್ಬೇಡಿ. ಸೊ ವೆಯ್ಟ್ ಔಟ್ಸೈಡ್. ಡಾಕ್ಟರ್ ಶಾಂತಿ, ನಾನು ನಿಮಗೆ ಹೇಳ್ತಾ ಇರೋದು ಕೇಳಿಸ್ತಾ ಇದೆ ತಾನೆ? ಪ್ಲೀಸ್ ವೆಯ್ಟ್ ಔಟ್ಸೈಡ್. ಔಟ್. ಅವ್ರನ್ನ ಒಳಗಡೆ ಕರೆಸಿ. ಸರಿ ಸರ್. ಎಸ್ ಮಿಸ್ಟರ್ ಶಂಕರ್. ನಿಮ್ ನರ್ಸಿಂಗ್ ಹೋಮ್ಲಿ ಕಳ್ರೆ ಇಲ್ಲ ಅಂತ ಹೇಳಿದ್ರಿ. ಇಲ್ಲಿದ್ದಾನೆ ನೋಡಿ. ಏನಿದು? ನೀನು? What he's saying is right? Do you have any explanation for this? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಸ್ಟಾಕ್ ಮಾರ್ಕೆಟ್? What stock market? ಸಾಲ ಮಾಡಿ ಇನ್ವೆಸ್ಟ್ ಮಾಡಿದ್ದೆ ಅಕ್ಕ. ಮಾರ್ಕೆಟ್ ಕೊಲಾಪ್ಸ್ ಆಗಿ. I don't believe this. ನೋಡಿ ಡಾಕ್ಟರ್, ನಿಮ್ಗೆ 2 ಚಾಯ್ಸ್ ಇದೆ. ಒಂದು, ನಾವು ಇವನು ಅರೆಸ್ಟ್ ತೋರಿಸಿ ಮೆಡಿಸಿನ್ಸ್ನ ಸೀಸ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ನಿಮ್ಮ ದೇವದಾಸ್ ಅವ್ರನ್ನ ಇಟ್ಕೊಂಡು ಮೆಡಿಸಿನ್ಸ್ನ ಬಿಡಿಸ್ಕೋಬೇಕಾಗುತ್ತೆ. ಇವನಿಗೆ 3 ವರ್ಷ ಶಿಕ್ಷೆ ಆಗುತ್ತೆ. ಇನ್ನೊಂದು ಆಯ್ಕೆ? ನಾವು ಇವನ್ನ ಅರೆಸ್ಟ್ ಮಾಡಲ್ಲ, ನಿಮ್ಮ ಮೆಡಿಸಿನ್ಸ್ನ ಈಗಲೇ ಕೊಡಿಸ್ತೀವಿ. ನೀವು ಇವನ್ನ ಕೆಲಸದಿಂದ ತೆಗಿಬೋದು. ಇನ್ನು ಮುಂದೆ ಎಲ್ಲೂ ಕಳ್ತನ ಮಾಡಿದಾಗೆ ಲೈಟಾಗಿ ರಿಪೇರಿ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಏಯ್, ಅದಕ್ಕೆ ನಿಮ್ಮ ಮೇಡಮ್ ಒಪ್ಕೊಂಡ್ರೆ
ಇನ್ ಮುಂದಕ್ಕೆ ಇಲ್ಲಿ ತಲೆ ಹಾಕ್ಬಾರ್ದು. ಮೂರನೇ ಆಯ್ಕೆ ಒಂದಿದೆ. ಐಲ್ ಗೋ ಫಾರ್ ದಟ್. ರವಿ, ನೀನೇ ಹೋಗಿ ಔಷಧಿ ತಗೊಂಬ. ಐ ವಾಂಟ್ ಟೇಕ್ ಯು ಔಟ್ ಆಫ್ ದ ಜಾಬ್. ಈ ಸಲ ನಾನು ನಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಕತ್ತೆ, ನೀನಿನ್ ಕಳ್ತನ ಮಾಡಬಾರ್ದು. ಸರಿ ಅಕ್ಕ. ಥ್ಯಾಂಕ್ ಯು ಮಿಸ್ಟರ್ ಶಂಕರ್. ನಮ್ಗೆ ಜನಗಳಿಗಿಂತ ಹ್ಯೂಮನ್ ರೈಟ್ಸ್ ಅಂದ್ರೆ ತುಂಬಾ ತಲೆನೋವು. ಕಾಯ್ದೆ ಪುಸ್ತಕ ನೋಡ್ಕೊಂಡು ಜನಗಳನ್ನ ರಕ್ಷಣೆ ಮಾಡೋಕ್ಕಾಗುತ್ತೆ ಸರ್? ಡೋಂಟ್ ವರಿ, ಹಾಗೆ ಏನಾದ್ರೂ ಆದ್ರೆ ಐ ವಿಲ್ ಶೀಲ್ಡ್ ಯು. ಮೊನ್ನೆ ಕಮಿಷನರ್ಗೆ ಫೋನ್ ಮಾಡಿದ್ದೆ, ಅವ್ರು ಹೇಳಿದ್ರು ದಟ್ ಯು ಆರ್ ದ ಬೆಸ್ಟ್ ಆಫೀಸರ್ ಇನ್ ದ ಸಿಟಿ ಅಂತ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್, ನಾನು ಬರ್ತೀನಿ. ಶಂಕರ್, 1 ಮಿನಿಟ್ ನೋಡಪ್ಪ, ಕೆಲ್ಸದ ನಡುವೆ ಹುಡುಗಿರ ಅವಶ್ಯ ಅನ್ನೋ ಮಾತೇ ಮರ್ತು ಹೋಗ್ಬಿಟ್ಟಿದ್ಯಾ? ನೀನೇ ನೋಡ್ತೀಯಾ ಅಥವಾ ಅಂತ ಒಂದೇ ಒಂದು ಹುಡುಗಿ ಕಣ್ಣಿಗೆ ಬಿದ್ದಿದ್ದಾರೆ ಸರ್. ತುಂಬಾ ಸ್ಟ್ರಿಕ್ಟು. ಡಾಕ್ಟರ್ ಶಾಂತಿ ಅಂತ. ಶಾಂತಿ? ಹಾ, ಅವ್ರು ನಿಮ್ಗೆ ಗೊತ್ತಿರ್ಬೇಕು ಸರ್. ಶಾಂತಿ ನರ್ಸಿಂಗ್ ಹೋಮ್? ಎಸ್ ಸರ್, ಅವ್ರು ನಿಮ್ಮ ಪರ್ಸನಲ್ ಡಾಕ್ಟರ್ ಅಂತೆ. ಹಾಗಂತ ಅವಳು ಹೇಳ್ತಾಳ? ಮಾತೆತ್ರ ಅದನ್ನೇ ಹೇಳ್ತಾ ಇರ್ತಾರೆ ಸರ್. ನೀನು ಅವಳನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ಯಾ? ಹೇಳ್ಬೇಕು ಅಂತ ಅನ್ಕೋತೀನಿ ಸರ್. ಯಾಕೋ ಹೆಸಿಟೇಷನ್. ಯಾಕೆ? ನಿನ್ನಲ್ಲಿ ಏನ್ ಕಮ್ಮಿ ಇದೆ? ಹೋಗಿ ಹೇಳು, ನಾನು ಇಷ್ಟಪಟ್ಟಿರೋ ಒಬ್ಳು ಹೆಣ್ಣು ನೀನು ಅಂತ ಹೇಳು. ಹಾಗಂತೀರಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇಷ್ಟು ಸಪೋರ್ಟ್ ಇದ್ರೆ ಸಾಕು ಸರ್. ಯಾಕೋ ಸರಿಯಾಗಿ ಕೆಲಸನೇ ಮಾಡಕ್ಕಾಗ್ತಿಲ್ಲ. ತಲೆ ಕೆಟ್ಟು ಸುನಾಮಿ ತರ ಆಗ್ತಾ ಇದೆ. ವರ್ಕ್ ಲೋಡ್ ತುಂಬಾ ಆಗಿರ್ಬೇಕು. ತುಂಬಾ ಸ್ಟ್ರೈನ್ ಆಗಿರುತ್ತೆ. ನೀತಾ, ಒಂದು ಸ್ಕ್ಯಾನಿಂಗ್ ರೆಡಿ ಮಾಡು. ಡಾಕ್ಟರ್, ಸ್ಕ್ಯಾನಿಂಗ್ ಏನು ಬೇಡ. ಸ್ವಲ್ಪ ಡೀಟೇಲ್ ಆಗಿ ನೀವೇ ಕೇಳಿದ್ರೆ ಕ್ಯೂರ್ ಮಾಡ್ಬೋದು. ಓಕೆ, ಬೇರೆ ಏನೇನಾಗ್ತಾ ಇದೆ ಹೇಳಿ. ಡಾಕ್ಟರ್, ನನಗೆ ವರ್ಕ್ನಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಕಿವಿಯಲ್ಲಿ ಯಾವಾಗಲೂ ಒಂದೇ ಧ್ವನಿ ಕೇಳ್ತಾ ಇರುತ್ತೆ. ಕಣ್ಗಳಲ್ಲಿ ಒಂದೇ ಮುಖ ಕಾಣ್ತಾ ಇರುತ್ತೆ. ಓಹೋ, ನಿಮಗೆ ಚಿಕ್ಕ ವಯಸ್ಸಲ್ಲಿ ಯಾರೋ ತೊಂದರೆ ಕೊಟ್ಟಿರ್ಬೇಕು. ಅದು ನಿಮಗೀಗ ಕಾಡ್ತಿರ್ಬೇಕು. ಡೋಂಟ್ ವರಿ, ದೇರ್ ಸಮಥಿಂಗ್ ಕಾಲ್ಡ್ ರಿಗ್ರೆಷನ್ ಸೈಕೋಥೆರಪಿ ಆ್ಯಂಡ್ ಅದು ಮಾಡಿಸಿದ್ರೆ ಎಲ್ಲ ಸರಿಯಾಗುತ್ತೆ. ಓಕೆ ನೀತಾ? ಹಾಂ ಮ್ಯಾಮ್. ವೆನ್ ಇಸ್ ದ ಸೈಕ್ಯಾಟ್ರಿಸ್ಟ್ ಶೆಡ್ಯೂಲ್ ಟು ಕಮ್? ಬುಧವಾರ ಸಾಯಂಕಾಲ ಮ್ಯಾಮ್. ಫಿಕ್ಸ್ ಅನ್ ಅಪಾಯಿಂಟ್ಮೆಂಟ್ ಪ್ಲೀಸ್ ಇನ್ ದ ನೇಮ್ ಆಫ್ ಮಿಸ್ಟರ್ ಶಂಕರ್. ಡಾಕ್ಟರ್, ನನಗೆ ಸೈಕ್ಯಾಟ್ರಿಸ್ಟ್ ಬೇಡ ಅನ್ಸುತ್ತೆ. ನೀವು ಸಾಕು. ಐ ಮೀನ್, ನನ್ನ ಸರಿ ಮಾಡಕ್ ಸಾಧ್ಯ ಇರೋದು ನಿಮ್ಮಿಂದ ಮಾತ್ರ. ಯಾಕಂದ್ರೆ ನನ್ನ ಕಿವಿಗೆ, ಕಣ್ಗೆ, ಮನ್ಸ್ಗೆ ಕಾಡ್ತಾ ಇರೋದು ನೀವೇ ಡಾಕ್ಟರ್. ಐ ಆಮ್ ಸೋ ಸಾರಿ. ತೀರಾ ಒರಟಾಗಿ ಬಿಹೇವ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಹೀಗಾಗಿರ್ಬೇಕು. ಲೆಟ್ಸ್ ಡೂ ಒನ್ ಥಿಂಗ್. ನೀತಾ, ಆ ಪೆಂಟಜಾಕ್ಸಿನ್ ಇಂಜೆಕ್ಷನ್ ತಗೊಂಡ್ ಬಾ. ನಾನು ನೀವು ಅನ್ಕೊಂಡಷ್ಟು ರಫ್ ಅಲ್ಲ. ನೀವು ಆಗಾಗ ಬಂದು ಮಾತಾಡ್ಸ್ಕೊಂಡು ಹೋಗಿ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್, ಆಗಾಗ ಬಂದೋಗೋದು ಸಾಕಾಗಲ್ಲ ಅನ್ಸುತ್ತೆ. ಪ್ರತಿದಿನ ಬರ್ಬೇಕಾಗತ್ತೆ. ಸದ್ಯಕ್ಕೆ ಇಂಜೆಕ್ಷನ್ ತಗೊಂಡ್ಬಿಡಿ, ಆಮೇಲೆ ಮಾತಾಡೋಣ. ಆಗ್ಬಹುದಲ್ವಾ? ಡಾಕ್ಟರ್, ಇಲ್ಲಿ ಕೊಡಿ. ಒಂದ್ ನಿಮಿಷ ನಡೀರಿ. ಅಲ್ಲ ನಮ್ಮ ಮ್ಯಾಮ್. ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೋತೀವಿ. ನೀವು ನಡೀರಿ ಪ್ಲೀಸ್. ಡಾಕ್ಟರ್, ನೋ ವಾಟ್ ಇಸ್ ದಿಸ್ ಶಂಕರ್? ವಾಟ್ ಇಸ್ ದ ನೀವು ಪ್ರಾಬ್ಲಮ್? ನಡೀರಿ, ನಾನು ಹೇಳ್ತೀನಿ ಪ್ಲೀಸ್. ಓ ಗಾಡ್, ರೌಡಿಗಳಿಗಿಂತ ಹುಡುಗಿರ್ ಸಹವಾಸ ಇಷ್ಟೊಂದು ಕಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ. ಹೇಗೆ ಹೇಳಿ? ನೀವು ಕೂತ್ಕೊಳ್ಳಿ ಡಾಕ್ಟರ್, ಕೂತ್ಕೊಳ್ಳಿ. ಎಲ್ಲ ಹೇಳ್ಬಿಡ್ತೀನಿ ಡಾಕ್ಟರ್. Why are you so nervous, Mr. Shankar? ನೀರ್ ಕುಡೀರಿ. It's a matter of an injection. ಡಾಕ್ಟರ್, ಇಂಜೆಕ್ಷನ್ ಪೇನ್ಸ್. You're a police officer, don't joke. ಹೇಳಿ, ಧೈರ್ಯವಾಗಿ ಹೇಳಿ. What's your problem? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, Come on, relax. You? ಹೇಳಿ. I love you, doctor. What nonsense? Have you gone mad? Yeah. ನಿಮಗೆ ತಲೆಗಿಲೆ ಕೆಟ್ಟಿದ್ಯಾ? ಅದನ್ನ ಸರಿಪಡಿಸಿ ಅಂತ ತಾನೆ ಡಾಕ್ಟರ್ ನಾ ಇಲ್ಲಿಗೆ ಬಂದಿರೋದು. ನಾನು ಇನ್ನೂ ಆ ಕಡೆ ಕಣ್ ಕೂಡ ತಿರುಗಿಸಿಲ್ಲ. ಆದ್ರೆ ನಾನು ತಿರುಗಿಸಿದ್ದೀನಲ್ಲ, ನಾನು ಏನು ಮಾಡಕ್ಕಾಗಲ್ಲ. ನಾನು ಯಾವ್ದ್ರಲ್ಲೂ ಕಾನ್ಸಂಟ್ರೇಟ್ ಮಾಡಕ್ಕಾಗ್ತಿಲ್ಲ. ನೀವು ನೋ ಅನ್ನಾಗೇ ಇಲ್ಲ.
ಇಲ್ಲ ಅಂದ್ರೆ ನಾನು ಬೇರೆ ದಾರಿ ಹುಡ್ಕೋಬೇಕಾಗತ್ತೆ. ನೋಡಿ ನೋಡಿ, ನಾನು ಕೋರ್ಟ್ ಮೆಟ್ಲು ಹತ್ಬೇಕಾಗುತ್ತೆ. ಈ ಹುಡುಗಿ ನನ್ನ ತಲೆ ಕೆಡಿಸಿದ್ದಾರೆ, ನ್ಯಾಯ ಕೊಡಿಸಿ ಯುವರ್ ಆನರ್ ಅಂತ. ಸೊ ಸಿಲಿ. ಹಲೋ, ಅಡ್ವೊಕೇಟ್ ದೇವದಾಸ್ ಅವರೇ ಹೇಳಿದ್ದಾರೆ. ಏನು? ಅದೇ ನಿಮ್ ಪೇಷಂಟು. ಓ, ಸೊ ಅವ್ರದೇನಾ ಈ ಪ್ಲಾನು? ಸಡ್ಡಮ್ ಮಾಸ್ಟರ್ ಮೈಂಡ್. ಎಸ್ ಆಫ್ ಕೋರ್ಸ್, ನಾನೇ ಅವನಿಗೆ ಹೇಳ್ಕೊಟ್ಟಿದ್ದು. ಆತ ನನ್ನ ಹುಡುಗ. ಐ ಆಮ್ ಹಿಸ್ ಮೆಂಟರ್. ಥ್ಯಾಂಕ್ ಯು ಸರ್. ಅವನ ಮಾನಸಿಕ ಆರೋಗ್ಯ ನನಗೆ ಮುಖ್ಯ. ಯು ನೋ ಐ ಆಮ್ ಕಮಿಟೆಡ್ ಟು ಮೈ ಕ್ಲೈಂಟ್ಸ್. ಯು ಹ್ಯಾವ್ ನೋ ಚಾಯ್ಸ್. ಏನು, ಹೈಕೋರ್ಟ್ ಇಂದ ನನಗೆ ಮದ್ವೆ ಮಾಡ್ಕೋ ಅಂತ ಆರ್ಡರ್ ಮಾಡಿಸ್ತೀರಾ? Of course. You know I can get anything done in the High Court. My interest is Shankar. ಲುಕ್, ನನಗೆ ಈಗ ಯಾವ ಮ್ಯಾರೇಜು ಬೇಕಿಲ್ಲ. ಸರ್ ನೋಡಿ ಸರ್, ಎಷ್ಟು ರೂಢಾಗಿ ಮಾತಾಡ್ತಾರೆ. ಹೌ ಡೇ ಯು? ನಿನಗೆ ಬೇಕಿಲ್ಲ ಅಂದ್ರೆ ಅವನಿಗೆ ಬೇಕಿದೆಯಲ್ಲ. ಆಹಾ, ನನ್ನ ಪರ್ಸನಲ್ ಲೈಫ್ ಡಿಸೈಡ್ ಮಾಡೋ ಅಧಿಕಾರ ನಿಮಗೆ ಯಾರು ಕೊಟ್ರು? ಹೂ ದ ಹೆಲ್ ಗೇವ್ ದಟ್ ರೈಟ್ ಟು ಐದರ್ ಆಫ್ ಯು? ಹಾ, ಯಾರು ಯಾಕೆ ಕೊಡ್ಬೇಕು? ಮದುವೆ ಆಗೋ ಹುಡುಗ ಅವನು, ನಾನು ನಿಮ್ಮ ಅಪ್ಪ. ಸರ್, ನಿಮ್ ಮಗಳ? ನನ್ನ ಮಗಳಾದ್ರೆ ಏನಂತೆ? ಅವಳು ಒಬ್ಳು ಹುಡುಗಿ ತಾನೆ. ಯು ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್. ಹುಡುಗಿಗೆ ಮದುವೆ ಆಗದೆ ಮರಕ್ಕಾಗಕ್ಕಾಗತ್ತಾ? ನೋಡಮ್ಮ, ಕೋರ್ಟ್ಗೆ ಲೇಟ್ ಆಗ್ತಾ ಇದೆ. BP ಚೆಕ್ ಮಾಡಕ್ಕೆ ಯಾರನ್ನಾದ್ರೂ ಕಳ್ಸು. ಇಷ್ಟೆಲ್ಲ ನಾಟಕ ಆಡಿ ಅಷ್ಟು ಸುಲಭ ಅಲ್ಲ ಗೊತ್ತಾ? ನೋಡಿ, ನಿಮಗೋಸ್ಕರ ನಾನು ಆಡಿದ ನಿಜವಾದ ನಾಟಕನ ಹೇಳಿದ್ರೆ ನೀವಾಗೆ ಬಂದು ನನಗೆ ಐ ಲವ್ ಯು ಅಂತೀರಾ. ನಾನು ಐ ಲವ್ ಯು ಅಂತ? ಏನ್ ನಾಟಕ ಅದು? ಆಕ್ಚುಲ್ ಆಗಿ ನಿಮ್ ಫಾದರೇ ದೇವದಾಸ್ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಹೇಗ್ ನಾ ಪರ್ಮಿಷನ್ ತಗೊಂಬಂದೆ ನೋಡಿ. ರಿಯಲಿ ಐ ಲವ್ ಯು ಅಂತ ಹೇಳ್ಬೇಕು ಅನ್ಸ್ತಿಲ್ಲ. ಯು ಥಿಂಕ್ ಯು ಕ್ಲೆವರಾ? ಅಷ್ಟೇನಿಲ್ಲ, ನಿಮ್ಗೋಸ್ಕರ ತಕ್ಕ ಮಟ್ಟಿಗೆ. ಅದನ್ನ ಯಾರು ಕ್ಲೆವರ್ ಅನ್ನಲ್ಲ. ಅದಕ್ಕೇನಂತಾರೆ ಹೇಳಿ? ನನ್ಗೆ ಗೊತ್ತಿಲ್ಲ, ನೀವೇ ಹೇಳಿ. ಹೇಳಿ. ನೀವೇ ಹೇಳ್ರಿ. ಛೇ, ನೀವು ಪೊಲೀಸ್ ಆಫೀಸರ್ ಆಗೋದಕ್ಕೆ ಲಾಯ್ಕಿಲ್ಲ. ಓಕೆ ಓಕೆ ಓಕೆ, ಛತ್ರಿ. ಹಾ, ಛತ್ರಿ. ನೀವು ಛತ್ರಿ 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 ಛತ್ರಿ, ದೊಡ್ಡ ಛತ್ರಿ. ಶಂಕರ್, ಇದೆಲ್ಲ ಬೇಕಾಗಿತ್ತ ನಿನಗೆ? ನಿಷ್ಠಾವಂತ ಪೊಲೀಸ್ ಆಫೀಸರ್ ಇದುವರೆಗೂ ಈ ರೀತಿ ಕೇಳೇ ಇರ್ಲಿಲ್ಲ. ಬೇಕಿತ್ತಾ? ಬೇಕಿತ್ತಾ? ಒಂದ್ ವಿಷಯ ಹೇಳ, ನೀವು ಗಂಡಸ್ರು ನೀವೇ ತುಂಬಾ ಕ್ಲೆವರ್ ಅನ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ನಾವು ಬೇಡ ಬಿಡಿ. ಪರವಾಗಿಲ್ಲ, ಹೇಳ್ರಿ. ನೋ ನೋ, ಇಟ್ಸ್ ಓಕೆ. ಛತ್ರಿ ಅಂತಾನೆ ಹೇಳ್ಸ್ಕೊಂಡಾಯ್ತಂತೆ, ಹೇಳ್ರಿ. ಓಕೆ, ನೀವು ಬರೋಕ್ ಮುಂಚೆನೆ ಡ್ಯಾಡಿ ನನಗೆ ಫೋನ್ ಮಾಡಿ ಎಲ್ಲ ಹೇಳಿದ್ರು. ನಾನು ಒಬ್ಬ ಸೀರಿಯಸ್ ಪೊಲೀಸ್ ಆಫೀಸರ್ ಹೇಗೆ ಲವ್ ಪ್ರಪೋಸ್ ಮಾಡ್ತಾರೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ವಾಟ್? ಓ ಮೈ ಗಾಡ್. ಓಕೆ ಓಕೆ, ಕಮಿಂಗ್ ಟು ದ ಪಾಯಿಂಟ್. ಐ ಥಿಂಕ್ ನೋ, ಐ ಆಮ್ ಶ್ಯೂರ್ ದಟ್ ಹಿಯರ್ ಯು ವನ್ ದ ಕೇಸ್ ಅಂಡ್ ದ ಟೆಸ್ಟ್, ಮಿಸ್ಟರ್ ಶಂಕರ್. ರೀ, ನೀವು ಬರೀ ಛತ್ರಿ ಅಲ್ಲ, ದೆನ್ ಟೆಂಟು. ಅದೇ 1000 ಛತ್ರಿಗಳು ಸೇರಿದ್ರೆ ಆಗತ್ತಲ್ಲ ದೊಡ್ಡದಾಗಿ ಟೆಂಟು. ಸೊ ಯು ಟು ಲವ್ ಮೀ. ಏನಿಷ್ಟು ಎಕ್ಸಸೈಸು? ನೀವು ತುಂಬಾ ಫಿಟ್ ಇದ್ದೀರಾ, ಸಾಕ್ಬಿಡಿ. ಡಾಕ್ಟ್ರೇ, ನಿಮ್ ಪ್ರೊಫೆಷನ್ ತರ ಬರೀ ನಾಡಿ ನೋಡ್ಕೊಂಡು ಹಾರ್ಟ್ ಬೀಟ್ ನೋಡ್ಕೊಂಡಿದ್ರೆ ಸಾಲದು. ನಮ್ಮ ಪ್ರೊಫೆಷನ್ಲಿ ಎಷ್ಟೇ ಫಿಟ್ ಆಗಿದ್ರು ಇಟ್ಸ್ ಲೆಸ್. ಸರಿ ಸರಿ, ನೀವು ಮಾಡಿ. ಒಂದು ನಿಮಿಷ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಯ್ತು. ಅಷ್ಟೇ ನೋಡ್ತಾ ಇದ್ದೀರಲ್ಲ. ಓಕೆ, ಹೇಳಿ. ಅದು ನಮ್ಗೆ ಎಷ್ಟು ಮಕ್ಳು ಬೇಕು, ಮಕ್ಳಾಗೋಕೆ ಏನೇನ್ ಮಾಡ್ಬೇಕು, ಆ ವಿಷಯ ಮಾತಾಡ್ಬೇಕಾಗಿತ್ತು. ಓ ಶಂಕರ್, ಒಂದ್ ವಿಷಯ ಹೇಳ್ಬೇಕಿತ್ತು. ಹೇಳಿ. ನನ್ಗೆ ಒಂದ್ ಮಗು ಇದೆ. ಒಂದ್ ಮಗು ಇದೆಯಾ? ನಿಮ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ವಿಷಯ ಗೊತ್ತಾಗ್ಲಿಲ್ವಲ್ಲ? ನೀವು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಮಾತ್ರ ಎಕ್ಸ್ಪರ್ಟ್, ಬಟ್ ಡೊಮೆಸ್ಟಿಕ್ ಇನ್ವೆಸ್ಟಿಗೇಷನ್ ನಾಟ್ ಅಪ್ ಟು ದ ಮಾರ್ಕ್. ರಿಯಲಿ? ಎಸ್, ನಾನೊಂದು ಹೆಣ್ಮಗುನ ಬೆಳೆಸ್ತಾ ಇದ್ದೀನಿ. ಹೆಸರು ಭಾರತಿ ಅಂತ. am I right? ನಿಮಗ್ ಗೊತ್ತಾ? ರೀ, ನಾವು ಡೊಮೆಸ್ಟಿಕ್ ಕ್ರಿಮಿನಲ್ ಎರಡರಲ್ಲೂ ಸ್ಟ್ರಾಂಗೇ. ಈ ಭಾರತಿ ವಿಷಯ ಬರ್ಲಿ ಅಂತಾನೆ ಇವತ್ತು ಈ ವಿಷಯ ಮಾತಾಡಿದ್ದು. ಶಂಕರ್, ಆ ಮಗುನ ಇಫ್ ಯು ಡೋಂಟ್ ಮೈಂಡ್ ಇಲ್ಲಿ. ವಾಟ್ ನಾನ್ಸೆನ್ಸ್! ಇವತ್ತೇ
ಈಗಲೇ. ಐ ವಾಂಟ್ ಭಾರತಿ. ಐ ವಾಂಟ್ ಹರ್. ಓ ನೀನೇ ನನ್ನ ಮಮ್ಮಿನ ಮದುವೆ ಆಗಿದ್ದು. ಪರವಾಗಿಲ್ಲ, ಚೂಟಿ ಆಗಿದ್ದಾಳೆ. ನೋಡಕ್ಕೇನೋ ಸ್ಮಾರ್ಟ್ ಆಗಿದ್ಯಾ. ಅದ ಮ್ಯಾನರ್ಸೇ ಕಲ್ತಿಲ್ಲ. ಮ್ಯಾನರ್ಲೆಸ್. ವಾಟ್? ಮ್ಯಾನರ್ಲೆಸ್? ಇನ್ನೇನ್ ಮತ್ತೆ ಮಗಳು ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾಳೆ. ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ತಂದು ಕೊಡ್ಬೇಕು ಅಂತನೂ ಗೊತ್ತಾಗ್ಲಿಲ್ವಾ? ಸಾರಿ, ಗೊತ್ತಾಗ್ಲಿಲ್ಲ. ನೀನು ನಿನ್ನ ಹೆಂಡತಿ ಥರನೇ ಅನ್ಸುತ್ತೆ. ಚಾಕ್ಲೇಟ್ ಕೊಡ್ಸು ಅಂದ್ರೆ ಅಲ್ಲಿಗೆ ಒಳ್ಳೇದಲ್ಲ ಬುತ್ತಿ ಅಂತಾಳೆ. ಈ ಸಣ್ಣ ಸಣ್ಣ ಹಳ್ಳಿಗೋಸ್ಕರ ದೊಡ್ಡ ಚಾಕ್ಲೇಟ್ ಮಿಕ್ಸ್ ಮಾಡ್ಕೋತಾರ. ಮಿಸ್ ಮಾಡ್ಕೋಬಾರ್ದು. ಇನ್ನು ಏನ್ ನೋಡ್ತದೆ, ಎತ್ಕೋ, ಕರ್ಕೊಂಡೋಗು. ಆಯ್ತು ಮದರ್ ಇಂಡಿಯಾ, ಬಾ. ಏನ್ ಭಾರತಿ? ಚಾಕ್ಲೇಟಾ? ಹಾ, ನಾನೆಲ್ಲ ಕೇಳಿದ್ವಿ. ನಿನ್ ಗಂಡನ ಬಲವಂತ ಮಾಡಿ ಕೊಡ್ಸಿದ್ರು ನೋಡ್ಯಾ? ಮಮ್ಮಿ. ಏಯ್, ನಾನಾ? ಮಮ್ಮಿ ಈ ನಿನ್ ಗಂಡಂಗೆ ಸೆನ್ಸ್ ಇಲ್ಲ, ಬರೀ ನಾನ್ ಸೆನ್ಸ್. ಅರೆ, ಆಹಾ, ಅದಕ್ಕೇನ್ ಮಾಡ್ಬೇಕು? ಡೈವರ್ಸ್ ಕೊಟ್ಬಿರು. ಡೈವರ್ಸ? ನನ್ ಕತೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮಾತಾಡ್ತಾಳೆ ನೋಡು. ಏಯ್, ಏಯ್, ಇಲ್ಲಿ ಬಾ, 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 ಭಾರತಿ, ಭಾರತಿ. ಭಯ್ಯ, ಎಲ್ಲಿ ಬಾಯಿ ತೆಗಿರಿ. कौन है तू? साहब हम ही साहब क्या कर रहे हैं? साहब थोड़ा काम था इतनी रात को? साहब नहीं जा, साहब नहीं जा, साहब नहीं हट, साहब हट। अच्छा ನಡಿ. ಅಬ್ಬು 100 ಡಿಗ್ರಿಗೆ ಇಳ್ದಿದೆ. ಇನ್ಶಾ ಅಲ್ಲ ಎಲ್ಲ ಸರಿ ಹೋಗುತ್ತೆ. ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ? ಚಿಚ್ಚೆ, ಹಾಗೇನ್ ಅನ್ಕೋಬೇಡಿ ಭಯ್ಯ, ನಮ್ಗೇನ್ ತೊಂದ್ರೆ ಇಲ್ಲ. ಇಲ್ಲೇ ನಾಸರ್ ಖಾನ್ ಮನೆ ಇದೆ. ಸರ್, ಯಾವ ನಾಸರ್ ಖಾನ್? ಅದೇ ಆ ಟೆರರಿಸ್ಟ್ ಇಮ್ರಾನ್ ಅವರಪ್ಪ. ಸರ್, ಹೋಗೋಣ ಸರ್. ಇಲ್ಲ, ಅಲ್ಲೆಲ್ಲ ಚಾನ್ಸೇ ಇಲ್ಲ. ನಡ್ರಿ ಹೌದಾ ಸರ್? ನಡ್ರಿ. ಯಾಕೆ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ?
ನೋಡ್ಬಿಟ್ರಾ ನಿಮಗೆ ಯಾರು ಅಂತ ಗೊತ್ತೇ ಇರುತ್ತೆ. ನಾನು ಇಮ್ರಾನ್ ಭಯ್ಯ. ನಿಮಗೆ ಚೆನ್ನಾಗೇ ಗೊತ್ತಿರುತ್ತೆ. ಒಂದು ವರ್ಷದ ಹಿಂದೆ ನಾನು ಇಮ್ರಾನ್ ಭಯ್ಯಂದೆ ಎಲ್ಲ TV ನ್ಯೂಸಲ್ಲೂ ನನ್ನ ಭಯ್ಯಂದೇ ವಿಷಯ. ಪೊಲೀಸ್ನವರು ಅವನ್ನ ಟೆರರಿಸ್ಟ್ ಅಂತ ಹೊಡೆದಾಕ್ಬಿಟ್ರು. ಭಯ್ಯ, ನೀವು ಗಾಬರಿ ಆಗ್ಬೇಡಿ. ನಾವು ಒಳ್ಳೆ ಜನ ಭಯ್ಯ. ಅಬ್ಬು ಕನ್ನಡ ಲೆಕ್ಚರರ್ ಆಗಿದ್ರು. ನಾನು ಇಮ್ರಾನ್ ಭಯ್ಯ ಟೆರರಿಸ್ಟ್ ಆಗಿರ್ಲಿಲ್ಲ ಭಯ್ಯ, ಆಗಿರ್ಲಿಲ್ಲ. ನಮ್ ನಸೀಬೇ ಸರಿ ಇಲ್ಲ, ಎಲ್ಲ ಹೀಗಾಗೋಯ್ತು. ಭಯ್ಯ, ಈ ಫೋಟೋ ನೋಡ್ಕೊಂಡು ಏನೇನೋ ಇಮ್ಯಾಜಿನ್ ಮಾಡ್ಕೋಬೇಡಿ. ರೆಸ್ಟ್ ತಗೊಳ್ಳಿ ಭಯ್ಯ. ಬೆಂಗಳೂರಿನಲ್ಲಿ ಭೀಕರ ಭಯೋತ್ಪಾದಕ ಕೃತ್ಯ, ಘೋರ ಬಾಂಬ್ ಸ್ಫೋಟ, 20 ಜನರ ದುರ್ಮರಣ. ತಲ್ಲಣಗೊಂಡಿರುವ ನಗರ, ಹಂತಕರಿಗಾಗಿ ರಾಜ್ಯದ ಎಲ್ಲೆಡೆ ಶೋಧ. ಶಂಕರ್, ನಮ್ಮ ಸಿಟಿಲಿ ಹೀಗಾಗಬಾರ್ದಾಗಿತ್ತು. ಏನ್ ಸರ್ ನಿಮ್ ರಿಯಾಕ್ಷನು? ಹಲೋ ಸರ್, ಇನ್ಫಾರ್ಮೇಶನ್ ಕಲೆಕ್ಟ್ ಆಯಿತು. ಬೈಕ್ ನಂಬರ್ KA05E3579. ನಂಬರ್ ಇನ್ನೊಂದ್ಸಲ ಹೇಳಿ. KA05E3579. No, don't shoot them. I want them alive. Go back.
ಹೇಳೋ ಸಾಯಿಸ್ಬಿಡ್ತೀವಿ. ಏಯ್ ನಿಮ್ ಚೀಫ್ ಯಾರು? ಹೇಳೋ ಹೇಳೋ ನೀವೆಲ್ಲ ಪ್ಲಾನ್ ಮಾಡಿದ್ರಿ? ಹೇಳೋ ಎಲ್ಲ ಪ್ಲಾನ್ ಮಾಡಿದ್ರಿ? ಪಾಕಿಸ್ತಾನ ಅನ್ಬಿಟ್ಟಿದ್ಯಾ? ಸತ್ತೋಗ್ತೀಯಾ? ಯಾರು ನಿಮ್ ಚೀಫು? ಹೇಳೋ ಸಾಬ್ ಪಾಕಿಸ್ತಾನ್ ಸಾಬ್ ಪಾಕಿಸ್ತಾನ್ ಸಾಬ್ 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 ಅವ್ರು ಮೆಟೀರಿಯಲ್ ಕೊಟ್ಟರು ಸಾಬ್. ನಾವು ಬ್ಲಾಸ್ಟ್ ಮಾಡಿದ್ವಿ ಸಾಬ್. ಸಾಬ್ ಮೆಟೀರಿಯಲ್ ಕೊಟ್ಬಿಟ್ರೆ ಬ್ಲಾಸ್ಟ್ ಮಾಡ್ಬಿಡ್ತೀಯಾ? ಬ್ಲಾಸ್ಟ್ ಮಾಡ್ಬಿಡ್ತೀಯೋ? ಹೇಳು ಹೇಳು ಹೇಳು. ಪಾಕಿಸ್ತಾನ ಸಾಬ್. ಪಾಕಿಸ್ತಾನ 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 ಇವ್ರಿಗೆಲ್ಲ ಎಷ್ಟೇ ಹಿಂಸೆ ಕೊಟ್ರು ಒಂದೇ ಮಂತ್ರ ಅಲ್ಲ ಶಂಕರ್. ಇವ್ರಿಗೆ ಟಾರ್ಚರ್ನ ಹ್ಯಾಕ್ ತಡ್ಕೋಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೆ. ಮಿಸ್ಟರ್ ಖಾನ್, ನಾವು ಪಾಕಿಸ್ತಾನಕ್ಕೆ ಹೋಗಿ ಯಾರನ್ನಾದ್ರೂ ಅರೆಸ್ಟ್ ಮಾಡ್ಕೊಂಡು ಬರಕ್ಕಾಗತ್ತೇನ್ರಿ? ಇನ್ನೇನ್ ಮಾಡಕ್ಕಾಗಲ್ಲ ಸರ್. ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಉಳಿದ ದಿನ ಸರ್ಕಾರಕ್ಕೆ ಬಿಡೋದು. ಹಲೋ, ಯಾವ ಚಾನಲ್? ಏನಂತ ಸರ್? ಗೊತ್ತಿದೆಯಲ್ಲ ಮಾಮೂಲಿ ಇವ್ರದ್ದು. ಒಂದಂತೂ ಸತ್ಯ, ಜನರು ತಮ್ಮ ರಕ್ಷಣೆನ ತಾವೇ ಮಾಡ್ಕೊಳ್ಳೋದನ್ನ ಕಲಿಬೇಕು. ಈ ಪೊಲೀಸ್ನವ್ರಿಗೆ ದಮ್ಮಿಲ್ಲ. ನಾಲಾಯಕ್ ಪೊಲೀಸರು, ನಾಲಾಯಕ್ ಪೊಲೀಸ್ ಕಮಿಷನರು. ನಾನು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ, ನಾಳೆನೆ ಸಾರಾ ಸಕ್ಟಾಗಿ ಈ ಬೆಂಗಳೂರು ಪೊಲೀಸ್ನವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು. ಇಡಿಯಟ್ಸ್, ಟೆರರಿಸಂನ ಮಕ್ಕಳ ಅನ್ಕೊಂಡ್ಬಿಟ್ಟಿದ್ದಾರೆ. ಟ್ರಾನ್ಸ್ಫರ್ ಅಂತ ಟ್ರಾನ್ಸ್ಫರ್ ಆಗ್ಬೇಕಾಗಿರೋದು ಪೊಲೀಸ್ನವರಲ್ಲ, ಈ ಕಚಡಗಳು. ಈ ನಮ್ಮ ಪೊಲೀಸರು ಕೈ ಸಿಗೋ ರೌಡಿಗಳನ್ನ ಎನ್ಕೌಂಟರ್ ಮಾಡಿ ಮೆಡಲ್ಗಳು ತಗೊಳಕ್ಕೆ ಲಾಯಕು. ಅದೇ ಟೆರರಿಸ್ಟ್ಗಳು ಮುಗಿಸಿ ಅಂತಂದ್ರೆ ತಾಕತ್ತಿಲ್ಲ. ಎದೆ ಮಿಲ್ ಅನ್ನುತ್ತೆ ಅವ್ರಿಗೆ. ಹೇಳಿದ್ರು ಇವರು, ಈ ನಮ್ಮ ಪೊಲೀಸರು ಹೇಳಿದ್ರು, ಬಳೆ ತೋರಿಸ್ಬೇಕು ಅವ್ರ ಕೈಗೆ. ಶಂಕರ್, ಈ ಜನರ ಮೆಂಟಾಲಿಟಿನೇ ವಿಚಿತ್ರ. ಅವ್ನು ರೌಡಿ ಆಗಿರ್ಲಿ, ಟೆರರಿಸ್ಟ್ ಆಗಿರ್ಲಿ, ಪೊಲೀಸೇ ಆಗಿರ್ಲಿ, ಕಿಲ್ಲರ್ ಬಿಕಮ್ಸ್ ಎ ವಿನ್ನರ್. ನೀನ್ ಆ ಇಬ್ಬರನ್ನ ಹಿಡ್ಕೊಂಡು ಬರ್ದೆ ಎನ್ಕೌಂಟರ್ ಮಾಡಿದ್ರೆ ನಮ್ಗೆ ಇಷ್ಟು ಪ್ರೆಷರೇ ಬರ್ತಿರ್ಲಿಲ್ಲ. ನೀವೆಸ್ಸನಿ ಸರ್, ಈಗಲೂ ಅವ್ರಿಬ್ರನ್ನ ಮುಗ್ಸಕ್ ನಾ ಸಿದ್ಧ. ಇಲ್ಲ ಶಂಕರ್, ಇವ್ರನ್ನ ಕ್ಯಾಪ್ಚರ್ ಮಾಡಿರೋದು ಮೀಡಿಯಾ ಗೊತ್ತಾಗೋಗ್ಬಿಟ್ಟಿದೆ. ಇವ್ರ ಕಡೆಯಿಂದ ಇನ್ನೊಬ್ಬನಾದ್ರೂ ಸಿಕ್ಕಿದ್ರೆ ನಾವು ಆ ರಿಸ್ಕ್ ತಗೋಬಹುದು. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಸರ್. ರಾಮು, 2 ಚೇರ್ ಹಾಕ್ಸಿ. ನೋಡಿ, ಇವ್ರಿಗೆ ಬಟ್ಟೆ ಹಾಕ್ಸಿ. ಯಾಕ್ರಿ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಅವರು ಬೆಂಗಳೂರು ರೌಡಿಗಳ ತರ ಅಲ್ಲ, ಇಂಟರ್ನ್ಯಾಷನಲ್ ಟೆರರಿಸ್ಟ್. ವಾರ್ ಮಾಡೋ ಕೆಪಾಸಿಟಿ ಇರೋರು, ದೇಶಗಳನ್ನೇ ಯುದ್ಧ ಮಾಡಕ್ ಬಿಡೋರು. ಹಾಕ್ಸಿ, ಕಮಾನ್. ತೊಳಲೇ ಕೂತ್ಕೊಳ್ಳಿ ಶಬೀರ್, ಕೂತ್ಕೊಳ್ಳಿ. ಕಮಾನ್. ಶಬೀರ್, ನಿಮ್ ಕೈಗಳಂದ್ರೆ ನಮಗೆ ಮೆಳ್ಳನ್ನುತ್ತೆ.
ಪ್ಲೀಸ್ ಟೇಬಲ್ ಮೇಲೆ ಇಡ್ತೀರಾ? ಇಡೀಪ. ಅದು ಏನ್ ತಗೋತೀರಾ? ಬಿರಿಯಾನಿ, ಕಬಾಬ್, ಸಾಬ್ ಚಾಯ್ ಸಾಬ್. ಸಾಕ? ರಾಮು, ಸರ್. ಸರ್ಗೆ ಒಂದು ಚಾಯ್ ತಗೊಂಬನ್ನಿ, ಬಿಸಿ ಬಿಸಿಯಾಗಿ. ಎಸ್ ಸರ್. ಹಾಗೆ ನನಗೂ ಒಂದು ಕಪ್ಪು. ಸರಿ ಸರ್. ಸಿಗರೇಟ್? ನೋ ಸರ್. ಓ, ಹೆಲ್ತ್ ಕಾನ್ಷಿಯಸ್. ತಗೊಂಬನ್ನಿ. ಸರ್. ತಗೊಳ್ಳಿ. ರಾಮು, ಸರ್. ಯಾಕೆ ಟೇಬಲ್ ಅಲ್ಲಾಡ್ತಾ ಇದೆ? ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ಹೋಗಿ ಮಳೆನ ಹ್ಯಾಮರ್ ತಗೊಂಬನ್ನಿ. ಎಸ್ ಸರ್. ಶಬೀರ್, ನಾವು ಪೊಲೀಸ್ನವ್ರು ಇನ್ನು ಕಾರ್ಪೆಂಟ್ರಿ ಕೆಲಸ ಮಾಡೋದು ಒಳ್ಳೇದಲ್ವಾ? ಸಾಬ್. ಹಾ, ಒಂದ್ ಕಡೆ ನೀವು ಅಲ್ಲ ಅಲ್ಲ ಅಂತ ಮಾಲ್ಗೂ ಮಂದಿರಗಳಿಗೂ ಬಾಂಬ್ ಹಾಕೊಂಡು ಉಡಾಯಿಸ್ತೀರಾ, ಇನ್ನೊಂದ್ ಕಡೆ ಅವರು ರಾಮ್ ರಾಮ್ ಅಂತ ಚರ್ಚ್ಗೂ ಮಸೀದಿಗೂ ಬೆಂಕಿ ಹಚ್ಕೊಂಡು ಚಪ್ಪಾಳೆ ಹೊಡಿತಾ ಇರ್ತಾರೆ. ನಾವು ಪೊಲೀಸ್ನವ್ರು ಏನ್ ಮಾಡ್ಬೇಕು? ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ತಟ್ತಾ ಕುಟ್ತಾ ಇರ್ಬೇಕು. ನೀವು ದೇಶ ಆಳ್ತಾ ಇರ್ಬೇಕು ಅಲ್ವಾ? ರಾಮು, ಇವ್ರಿಗೆ ನಗಕ್ ಬೇರೆ ಬರುತ್ತೆ. ನಾವೇನ್ ಗಾಬರಿ ಆಗ್ಬೇಕಾಗಿಲ್ಲ. ಶಬೀರ್, ನಿಮಗೆ ಕಾರ್ಪೆಂಟ್ರಿ ಕೆಲಸ ಮಾಡಕ್ ಬರುತ್ತಾ? ಬಾಂಬ್ ಹಾಕಕ್ ಬರುತ್ತೆ ಅಲ್ಲ? ಅದು ತುಂಬಾ ಕಷ್ಟ ರೀ. ಪಾಕಿಸ್ತಾನಕ್ಕೆ ಹೋಗಿ ಟ್ರೈನಿಂಗ್ ತಗೊಂಡ್ಬರ್ಬೇಕು. ಹೌದು ಸರ್. ರಾಮು, ನೀವು ಟೇಬಲ್ ಮಟ್ಟ ಮಾಡ್ಕೋಬೇಕು. ಇಲ್ಲಿಂದ ಹೀಗೆ, ಆಮೇಲೆ ಇಲ್ಲಿಂದ. ಸಾರಿ 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 ಅದು ಈ ನಡುವೆ ಎಕ್ಸರ್ಸೈಸ್ ಮಾಡ್ತಿಲ್ವಲ್ಲ, ಅದಕ್ಕೆ ಹ್ಯಾಂಡ್ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಯಾಕೆ ಗಾಬರಿ ಆಗ್ತೀರಾ? ನೀವು ಸೂಪರ್ ಹ್ಯೂಮನ್ ಟೆರರಿಸ್ಟ್. ಗಾಬರಿ ಆಗ್ಬಾರ್ದು. ಇಮ್ರಾನ್ ಸರ್. ಇಮ್ರಾನ್ ಸರ್. ಇಮ್ರಾನ್. ಇಮ್ರಾನ್? ಯಾವ ಇಮ್ರಾನ್? ಓ, ಇಮ್ರಾನ್ ಖಾನ್, ಫಾರ್ಮರ್ ಪಾಕಿಸ್ತಾನ್ ಕ್ರಿಕೆಟ್ ಕ್ಯಾಪ್ಟನ್. ರಾಮು, ನಾವು ಅವ್ರ ಫ್ಯಾನ್ ರೀ. ಇಮ್ರಾನ್ ಖಾನ್ ನಿಮಗೆ ಪರಿಚಯನಾ? ಸಾಬ್ 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 ಇಮ್ರಾನ್ ಸಾಬ್, ಕ್ರೌನ್ ಕೆಫೆ. ಇಮ್ರಾನ್ ಸಾಬ್, ಪಾಕಿಸ್ತಾನ್ ಕನೆಕ್ಷನ್. ಅಲ್ಲೋದ್ರೆ ಅವ್ನು ಸಿಗ್ತಾನೆ ಸಾಬ್. ಅಲ್ಲಿಗೆ ಹೋದ್ರೆ ಸಿಗ್ತಾನೆ ಅಂತ ಏನ್ ಗ್ಯಾರಂಟಿ? ಅವನ ಹೆಸರು ಹೇಳ್ತೀವಿ ಅಂತ ಅವ್ನ್ ಗೊತ್ತಾಗ ಚಾನ್ಸ್ ಇಲ್ಲ ಸಾಬ್. ಮತ್ತೆ ಈಗ ಯಾಕೆ ಹೇಳಿದ್ರಿ? ಶೈತಾನ್ ತರ ವರ್ಕ್ ಮಾಡ್ತೀರಂತ ನಮ್ಗೆ ಗೊತ್ತಿರಲಿಲ್ಲ ಸಾಬ್. ಶೈತಾನ್ಗಳ ಹತ್ರ ಶೈತಾನ್ಗಳ ತರನೇ ನಡ್ಕೋಬೇಕು ಅಂತ ಇತಿಹಾಸ ನನಗೆ ಹೇಳ್ಕೊಟ್ಟಿದೆ. ಮುನಾವರ್, ಒಳ್ಳೆ ಕೊಬ್ಬಿದ ಕುರಿ ತರ ಇದ್ದೀರಾ. ಈ ಬ್ಲಾಸ್ಟ್ ಇನ್ ಯಾರಿದ್ರು ಹೇಳು. ಹೇಳು. ರಾಮು, ಈ ಟೇಬಲ್ಗೆ ಮೊಳೆ ಹೊಡಿಲೇಬೇಕು. ಹೌದು ಸರ್. ನೋಡು, ಈಗಾಗಲೇ ಶಬೀರ್ ಎಲ್ರ ಹೆಸರು ಹೇಳಿದ್ದಾನೆ. ಇನ್ಯಾರಿದ್ದಾರೆ ಅಂತ ಹೇಳು. ಕ್ರೌನ್ ಸೈಬರ್ ಕೆಫೆ ಇಮ್ರಾನ್. ಅಲ್ಲಾಹು ಅಕ್ಬರ್. ಯಾರು ಇಮ್ರಾನ್? ಇಲ್ಲಿ ಯಾರು ಇಮ್ರಾನ್? ಕೌನ ಇಮ್ರಾನ್? ಎಲ್ಲ ಹೊರಗೆ ಹೋಗಿ. ಯಾರು ಇಮ್ರಾನ್? ಐ ಆಮ್ ಇಮ್ರಾನ್. Sit down. ಹೇಳು, ಶಬ್ಬೀರ್ ಮುನಾವರ್ ಹೇಗ್ ಗೊತ್ತು? ಈ ಬ್ಲಾಸ್ಟ್ ನಲ್ಲಿ ಇನ್ಯಾರು ಇನ್ವಾಲ್ವ್ ಆಗಿದ್ದಾರೆ? ನಿಮ್ ಚೀಫ್ ಯಾರು? ಇನ್ ಎಷ್ಟು ಜನರ ಪಾಕಿಸ್ತಾನ ಕಳಿಸ್ಬೇಕು ಅಂತಿದ್ದೀರಾ? ನೋಡು, ನಾನು 5 ಎಣಿಸ್ತೀನಿ. ಅಷ್ಟ್ರಲ್ಲಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. 1, खोल रहे, मुंह खोल रहे. 2, तेरा दिमाग तो ठीक है ना? सच्ची सत्थोक्तिया. 3, बात आड़ो इमरान. 4, This is your last chance. 5. ಏನ್ ಸರ್ ಇವರು?
ಸಾಯಕ್ಕೂ ಟ್ರೈನಿಂಗ್ ತಗೊಂಡ್ಬಿಡ್ತಾರೆ. ಇಡಿಯಟ್ಸ್. ಸದ್ಯ ಇಮ್ರಾನ್ನ ಮುಗಿಸಿದಕ್ಕೆ ಎಲ್ಲ ತಣ್ಣಗಾಯ್ತು. ಪ್ರೆಸ್ಗೆ ಯಾರು ಮಾತಾಡಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಬರೀ ಶಂಕರ್ ಹೆಸರು ಮಾತ್ರ ಎಲ್ಲೂ ಬರ್ಕೊಡ್ದು. ಇಡೀ ಇಲಾಖೆನೇ ಎನ್ಕೌಂಟರ್ ಮಾಡ್ತು. ಅಂಡರ್ಸ್ಟ್ಯಾಂಡ್? ಸರ್. ಇನ್ನು ಶಬ್ಬೀರ್, ಮುನಾವರ್ ಮತ್ತೆ ಇಮ್ರಾನ್ ಮನೆಯವರ ಎನ್ಕ್ವೈರಿ ನಡಿಬೇಕು. ಆ ಇನ್ಚಾರ್ಜ್ ನನಗೆ ಕೊಡಿ ಸರ್. ಅವ್ರ ಜೊತೆಲಿ ಬೇರೆ ಯಾರೇ ಇದ್ರು ಅವ್ರನ್ನ ನಾನು ಮುಗಿಸ್ತೀನಿ. ನೋ, ಇಟ್ಸ್ ಅ ವೆರಿ ಸೆನ್ಸಿಟಿವ್ ಮ್ಯಾಟರ್. ಖಾನ್, ನೀವು ಹ್ಯಾಂಡಲ್ ಮಾಡಿ. ಎಸ್ ಸರ್. Now all of you can go. ಎಸ್ ಸರ್. ಎಸ್ ಸರ್. ಶಂಕರ್, ಸರ್. ಬಾ ಇಲ್ಲಿ. ನೀನ್ ತುಂಬಾ ಎಮೋಷನಲ್ ಆಗಿದ್ಯಾ. ಡೋಂಟ್ ಟೇಕ್ ಥಿಂಗ್ಸ್ ಟೂ ಪರ್ಸನಲಿ. ಇಲ್ಲ ಸರ್, ನನ್ನ ಕಣ್ಮುಂದೆ ಬರೀ ಆ ಡೆಡ್ ಬಾಡಿಗಳು ಕಾಣಿಸ್ತಿವೆ. ಅದರಲ್ಲೂ ಆ ಚಿಕ್ಕ ಹೆಣ್ಮಗುದು. ನೋ ಸರ್, ಐ ಕಾಂಟ್ ಟಾಲರೇಟ್ ದಿಸ್. ಶಂಕರ್, ಪಬ್ಲಿಕ್ ಸಿಂಪತಿ ಹೇಗೆ ಏನು ಅಂತ ಹೇಳಕ್ಕಾಗಲ್ಲ. ಯಾವ ರೀತಿ ಬೇಕಾದ್ರೂ ಶಿಫ್ಟ್ ಆಗ್ಬೋದು. ನೀನು ನಿನ್ ಡ್ಯೂಟಿ ಮಾಡಿದ್ಯಾ. ನಾವು ಗೋ ಅಂಡ್ ಟೇಕ್ 10 days ರೆಸ್ಟ್. ನಾಟ್ ನೆಸರಿ ಸರ್. ಯು ಟೇಕ್ ಮೈ ಅಡ್ವೈಸ್ ಬಾಯ್, ಯು ನೀಡ್ ಇಟ್. ಗೋ. ಎಸ್ ಸರ್. ಭಯ್ಯ, ಹಾ, ಅಬ್ಬು, ಅಬ್ಬು, क्या ಏನಾಯ್ತು हुआ ಭಯ್ಯ? बेटी? हाँ? बहुत गर्मी है अब्बू. ಹೇ, ಹೋದ್ ಜ್ವರ ಮತ್ತೆ ಬರಬಾರ್ದು. ಬೇಟಾ, ನೀನು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಯಾ. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಬೇಟಾ. ಜಾಕೆ ಥೋಡಾ दूध लेके आओ. हाँ अब्बू. जा. ಅಲ್ಲಾಹು ಅಕ್ಬರ್, ಜೈ ಶ್ರೀರಾಮ್. ಎರಡು ವಿಷಯನೂ ಒಂದೇ, ಭಾಷೆ ಬೇರೆ ಅಷ್ಟೇ. ಅವ್ರಿಗೆ ಗೊತ್ತಿಲ್ಲ. रिलैक्स बेटा, क्यों तुम ऐसा टेंशन लेता है? अमरीन, हाँ आई अब्बू. ನನಗೆ ಬೇಡ. ನನಗೆ ಯಾಕೋ ಹಾಲು ಕುಡಿಬೇಕು ಅಂತ ಅನಿಸ್ತಾ ಇಲ್ಲ. ಯಾಕೆ? ಪ್ಲೀಸ್ ಪ್ಲೀಸ್ ಡೋಂಟ್ ಕಪಲ್ ಮೈ. ನೋ. ಸರಿ, ತಗೋ ನೀರು ಕುಡಿ. ಬೇಡ. ಅರೆ ಜ್ವರ ಇದೆ ಅದಕ್ಕೆ. ತಗೋ ತಗೋ ತಗೋ. ತಗೊಳ್ಳಿ ಭಯ್ಯ, ಕುಡೀರಿ. ರಾಮನ ತಪ್ಪಲ್ಲ, ಅಲ್ಲ ಅಲ್ಲ ಅನ್ನೋದು ತಪ್ಪಲ್ಲ. ಈ ನಮ್ಮ ದೇಶದಲ್ಲಿ ನಾವು ಪೊಲೀಸ್ ಆಗಿರೋದೇ ತಪ್ಪು. ರಾಮು ಅಲ್ಲ, ಮಾರಾಟ ಮಾರಾಟ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಇನ್ನ ಮಕ್ಕಳಿಗೆ. ಹಿಂದೂ ಮುಸ್ಲಿಂ ಬಾಯ್ ಬಾಯ್. ಮುಸಲ್ಮಾನರು ಹಿಂದೂಗಳು ಅಣ್ಣ ತಮ್ಗಳು. 5ರಲ್ಲಿ ಸಿಂಗಾರಿ ಗೌಡ ಒಂದೇ ಬಿಡ. ಗೌಡ, ಬೆಳಗ್ಗೆ ಅಂತ ಬಂಬಡಿ ವಾಡ್ ಗಂಟ್ಲೆಲ್ಲ ಒಣಗೋಗ್ಬಿಟ್ಟೈತೆ. ನನಗೂ ಅಷ್ಟೇ ಕಣ. ಈಗ ಸರಿ ಮಾಡ್ಕೊಳ್ಳೋಣ ಬಾ. ತಾಕು ಸೋಡಾ. ಚೆಸ್ ಚೆಸ್. ಗೌಡ, ಎರಡೆರಡು ಬಾಡಿಗಳು ಬಿದ್ವಂತೆ. ಬಾಡಿಗಳು ಬೀಳ್ಬೇಕು ರಾಜ, ಬಾಡಿಗಳು ಬೀಳ್ಬೇಕು. ಸುಮ್ನೆ ಅಲ್ಲಾಹು ಅಕ್ಬರ್ ಅಂತೆ, ಜೈ ಶ್ರೀರಾಮ್ ಅಂತೆ, ಪೆಟ್ರೋಲ್ ಬಾಂಬ್ಗಳಂತೆ. ಇದೆಲ್ಲ ಬಕ್ವಾಸು. ಈ ತಲೆಗಳು ಉರುಳಿದ್ರೇನೆ ನಮ್ಮ ಪೊಸಿಷನ್ ಸೇಫು, ನಮ್ಮ ಪವರ್ಗೆ ಬೆಲೆ. ಏ ಸಾಕು ಮುಚ್ಚಪ್ಪ. ನೋಡು, ನಮ್ ಜನ ಯಾವ ಜೋರಾಗಿ ಮೇಲ್ ಬಿದ್ದವ್ರು ಹೇಳು. ಇತ್ತೀಚೆಗೆ ನಿಮ್ ಸಾಬ್ರು ಜನಗಳೇನೆ ತಾಕತ್ ಕಳ್ಕೊಂಡ್ಬಿಟ್ಟವ್ರೆ. ಅದ್ ಸರಿ, ಲಾಂಗು ಲಾಟಿಗಳನ್ನ ಸರಿಯಾಗಿ ಕಳಿಸಿದ್ಯಾ ತಾನೆ? ಕಳ್ಸಿದ್ದೀನಪ್ಪ. 60 ಲಾಂಗು, 120 ಲಾಟಿ. ಪಕ್ಕ ಕಂಜೂಸ್ ನನ್ ಮಗ ಕಣ ನೀನು. ಅಲ್ಲೋ, ಅಟ್ಲೀಸ್ಟ್ ಒಂದ್ 2,000 ಆದ್ರೂ ಕಳ್ಸೋದ್ ಬೇಡವಾ ಅಲ್ಗೆ? ಒಬ್ಬ ಇನ್ಸ್ಪೆಕ್ಟರ್ ನನ್ನ ಮಗ ಫೋನ್ ಮಾಡ್ತಾವನೆ. ಇವತ್ತು ನಮ್ಮಿಬ್ರು ಲಕ್ಕಲ್ಲಿ ಗುಡ್ ನ್ಯೂಸ್ ಇದೆ, ನೋಡೋಣ. ಕೇಳ. ಬೋಲ್ರೆ. ಸಾಹೇಬ್ರೆ, ಟ್ಯಾನಿರಿ ರೋಡಲ್ಲಿ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾನೆ. ಆ ಪಾಗಲ್ ACP ಶಂಕರ್ ಮಿಸ್ ಆಗಿದ್ದಾನೆ ಅಂದ್ರೆ? ಗನ್ ಇಲ್ಲ, ಯೂನಿಫಾರ್ಮ್ ಇಲ್ಲ ಸಾಹೇಬ್ರೆ. ಒಳ್ಳೆ ರ್ಯಾಂಬೋ ತರ ನಿಮ್ ಮುಸ್ಲಿಮ್ಸ್ನ ಅಟ್ಟಿಸ್ಕೊಂಡು ಹೋಗಿದ್ದಾನೆ. ಅವನ್ನ ಐಡೆಂಟಿಫೈ ಮಾಡೋದು ಹೇಗೆ? ಬ್ಲೂ ಜೀನ್ಸ್, ಯೆಲ್ಲೋ ಟಿ ಶರ್ಟ್ ಹಾಕಿದ್ದಾನೆ ಸಾಹೇಬ್ರೆ. ಬ್ಲೂ ಜೀನ್ಸ್, ಯೆಲ್ಲೋ ಶರ್ಟ್. ಟೀಕೆ.
ಏನಂತ ಸಾಬು? ಒಬ್ಬ ಅವನೇ ACP ಶಂಕರ್ ಅಂತ. ಶಂಕರ್ ಅಂತ? ಭಲೇ ಕೊಬ್ಬನ ಮಗ. ನಾವೇನಾರು ಅವನ ಹತ್ರ ಹೋದ್ರೆ ಬಾರಿ ತೋರ್ಸ್ಕೋತಾನೆ, ಬೇಜಾನ್ ಶೋ ಕೊಡ್ತಾನೆ. ಹೌದು, ನನಗೂ ಒಂದ್ಸಲ ಶೋ ಕೊಟ್ಟಿದ್ದ. ಸಾಲ ಪಾಗಲ್. कौन रे वो हमारा पट्टो लोगों को मार के अंदर डाले सो? हाँ, कौन है वो? क्या रे वो? साहब दना के वर्द बिटा साहब बहुत मारा साहब वो पागल आदमी, इज्जत तेगद बिटा. वो पागल नहीं, पागल कुत्ता है, कुत्ता. मैं हूं ना तो बिंदास रहे. अच्छा साहब. ಸ್ವಲ್ಪ ಜೋರಾಗಿ ಆವಾಜ್ ಹಾಕಿ ಸಾಹೇಬ್ರೆ, ಯಾರು ಸರಿಯಾಗಿ ಧಮಕಿ ಕೊಟ್ಟಿಲ್ಲ ಈ ಮೆಂಟಲ್ಗೆ. ನೋಟಾಡು, ನಿಮ್ DCP ಕಾಣ್ಗೋ ಬರಕ್ಕೆ ಹೇಳಿದ್ದೀನಿ. ಪಾಗಳಂತೆ ಪಾಗಲ್. ನಾವು MLA ಐದರ್ ಸಾಹೇಬ್ರು ಬಂದಿದ್ದೀವಿ. ಹೇಳಿ. ನಾವು MLA ಐದರ್ ಸಾಹೇಬ್ರು. ಹೇಳಿದ್ರಲ್ಲ, ಮುಂದಕ್ಕೆ ಹೇಳಿ. ಕೂತ್ಕೊಳಕ್ ಚೇರ್ ತರ್ಸು. ನಾನು ಚೀಫ್ ಮಿನಿಸ್ಟರ್ಗೆ, ಹೋಮ್ ಮಿನಿಸ್ಟರ್ಗೆ, ನನ್ನ ಸುಪೀರಿಯರ್ ಆಫೀಸರ್ಸ್ಗೆ, ಆಮೇಲೆ ಸಾಮಾನ್ಯ ಜನ ಬಂದಾಗ ಮಾತ್ರನೇ ಚೇರ್ ಹಾಕ್ಸೋದು. ಬಾಸ್ಟರ್ಡ್, ಏನ್ ಅನ್ಕೊಂಬಿಟ್ಟಿದ್ಯಾ ನೀನು? ನಾಳೆನೆ ಕುರ್ಚಿನ ಖಾಲಿ ಮಾಡಿಸ್ಬಿಡ್ತೀನಿ. ಏನ್ ಗುರಾಸ್ತಿ? ಏನೋ ಅಂದೆ ನೀನು? ಈ ತರ ಬೇಜಾನ್ ನೋಡಿದ್ದೀನಿ. ನಾನ್ ಯಾರು ಗೊತ್ತು ತಾನೆ? ನಾನ್ 10 ಎಣ್ಸೋದ್ರಲ್ಲಿ ನಾನ್ ಬಾಸ್ಟರ್ಡ್ ಅಂತ ನೀನ್ ಹೇಳ್ಬೇಕು. ಮುಂದೆ ಹೋದ್ರೆ ಶೂಟ್ ಮಾಡ್ಬಿಡ್ತೀನಿ. 1 2 ಬಚ್ಚ, ಇದನ್ನೆಲ್ಲ ಬೇಜಾನ್ ನೋಡಿದೀನಿ, ಇಟ್ಬಿಡು. 3 ನೀನ್ ಆಂಟಿ ಮುಸ್ಲಿಂ ಅಂತ? 4 ನಾನ್ ಮೈನಾರಿಟಿ ಲೀಡರ್, ಗೊತ್ತಲ್ವಾ? 5 ನಾನ್ ಹೇಳಿದ್ರೆ CM ಗೆರೆ ದಾಟಲ್ಲ. 6 ನಿನ್ನ ನೀರಿಲ್ದ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನೋ. 7 ನೀನ್ ನಿಜವಾಗ್ಲೂ ಪಾಗಲ್ಲ. 8 ಎಲ್ಲ ಸಿದ್ದಲ್ಲಿ ಬದ್ ಸಿಕ್ಕಾಕೊಂಡೆ. 9 ನಾನ್ ಬಾಸ್ಟರ್ಡ್. ಕಿವಿ ಹಿಡ್ಕೊಂಡು 5 ಸಲ ಹೇಳು. 5 ಸಲ ಹೇಳು. ನಾನ್ ಬಾಸ್ಟರ್ಡ್. ನಾನೇ ಬಾಸ್ಟರ್ಡ್. ನಾನ್ ಬಾಸ್ಟರ್ಡ್. ನಾನೇ ಬಾಸ್ಟರ್ಡ್. ನಾನ್ ಬಾಸ್ಟರ್ಡ್. ನಾನ್ ಬಾಸ್ಟರ್ಡ್. ಶಂಕರ್, ಕಿದರ್ ರೇಖಾಗೈತ ತೂ? ಈ ಪಾಗಲ್ ನನ್ನ ಶೂಟ್ ಮಾಡ್ಬಿಡ್ತಿದ್ದ ಕಣೋ, ಕುತ್ತಾ. ನಮ್ಮ ಆಫೀಸರ್ಗೆ ಕುತ್ತ ಅಂತ್ಯ? ನಾನ್ ಕುತ್ತ ತಪ್ಪಾಯ್ತು ಅಂತ ಕಾಲಿಡ್ಕೊಂಡು ಹೇಳು. ಸರ್, ತಪ್ಪಾಯ್ತು ಅಂತ ಹೇಳು. ನಾನ್ ಕುತ್ತ ತಪ್ಪಾಯ್ತು. ಸರಿಯಾಗಿ ಕಾಲಿಡ್ಕೊಂಡು ಹೇಳು. ಶಂಕರ್, ಕಾಮ್ ಡೌನ್. ಸರ್, ನೀವು ಸುಮ್ಮನೆ ರೀ ಸರ್. ಈ ಕಚರಾಗಳು ನಮ್ಮನ್ನ ಗುಲಾಮರ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನ್ ಕುತ್ತ ತಪ್ಪಾಯ್ತು ಅಂತ ಸರಿಯಾಗಿ ಕಾಲಿಡ್ಕೊಂಡು ಹೇಳು. ಹೇಳು. ನಾನ್ ಕುತ್ತ ತಪ್ಪಾಯ್ತು. ಜಾಗ ಖಾಲಿ ಮಾಡು. ಇನ್ ಯಾವುದೇ ಪೊಲೀಸ್ಗೆ ಈ ರೀತಿ ಮಾತಾಡಿದ್ರೆ ನಾನ್ ಮಾತಾಡೋದಿಲ್ಲ. ನಮ್ಗೆ ಅಂತಾನೆ ಒಂದು ಚಾನ್ಸು, ಅದಾಗದೆ ಸಿಕ್ಬಿಟ್ಟಿದೆ. ಸರ್ದಾರ್, ಖಲಂದರ್, ಅವರ ಇದರ್. ಆ ಪಾಗಲ್ ಕುತ್ತ ACP ಶಂಕರ್ ಟ್ಯಾನ್ರಿ ರೋಡಲ್ಲಿ ಯಾವ್ದೋ ಗಲ್ಲಿಯಲ್ಲಿ ಮಿಸ್ ಆಗವನಂತೆ. ತೂಂಡವಸೆ ಅವನು ಬ್ಲೂ ಜೀನ್ಸು, ಯೆಲ್ಲೋ ಶರ್ಟ್ ಹಾಕೊಂಡವನಂತೆ. ಅಲ್ಲಿರೋ ಎಲ್ಲಾ ಮನೆಗಳಿಗೆ ಹೇಳಿ ಆ ಕುತ್ತ ಅಲ್ಲೇ ಇದೆ ಅಂತ. ನೀವು ಮನೆ ಹುಡುಕಿ ಖತಮ್ ಕರೋ. ರಾಸ್ತಾ ದಿಕ್ಕೋಸೆ. ಜಾವ್ ಜಾವ್. ಚಲ್. ಬರ್ರೋ ಇಲ್ಲಿ. ನನ್ನ ಮಗ ಆ ACP ಶಂಕರ್ ಹೋದ ವರ್ಷ ಆ ಟೆರರಿಸ್ಟು ಇಮ್ರಾನ್ ಅವನ್ನ ಹೊಡೆದಾಕಿದ್ದು. वो किसका बेटा रे? नाजर खान का साहब. अल्ले साहब ಅವ್ನ ಮನೆ ಇರೋದು. जा नाजर को बोल वो कुत्ता को नहीं छोड़ना. जा. अच्छा साहब. ಹೋಗ್ರಿ, ಬೇಗ ಹೋಗ್ರಿ. ಲೋ ಸಿಂಗಾರಿ, ಬರೀ ಪೊಲೀಸ್ನವ್ರು ಮಾತ್ರ ಹೊಡೆದ್ರು ಅಂತ ಹೇಳಿದ್ರು. ಹೆಸರೇ ಹೊರಗಡೆ ಬಂದಿರ್ಲಿಲ್ಲ. ನಿನ್ಗೆ ಹೆಂಗ್ ಗೊತ್ತಾಯ್ತು ಈ ಪಾಗಲೇ ಹೊಡೆದಾಕಿತ್ತು ಅಂತ? ಏನೇನೋ ತಿಂತೀರಿ, ಅದಕ್ಕೆ ತಲೆ ಕಮ್ಮಿ ನಿಮ್ಗೆ. ಯಾವನ್ ಹೊಡೆದ್ನೋ ಏನೋ, ನನ್ಗೇನ್ ಗೊತ್ತು.
ಆಂಟಿ ಮುಸ್ಲಿಂ ಅಂತ ಒಂದು ಹುಳ ಬಿಟ್ರೆ ಅದ್ರ ಮಜಾನೇ ಬೇರೆ. वारे वाह गौड़ा, तो सच्ची सीएम का मटेरियल रे. बेटा ಅದು ನನ್ನಿಂದ ಯಾಕೆ ನಿಮ್ಗೆಲ್ಲ ತೊಂದರೆ, ಹೊರಟೋಗೋಣ ಅಂತ. ನೀನಿಲ್ಲಿರೋದ್ರಿಂದ ನಮಗೆ ಯಾವ ತೊಂದರೆನೂ ಇಲ್ಲ ಬೇಟಾ. ಬಾ ನೋಡು, ಹೊರಗಡೆ ಕೆಟ್ಟ ಜನ ಪೊಲೀಸ್ನವರು ಇದ್ದಾರೆ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬೇಡ, ಬಾ. ಮನುಷ್ಯ ಸಾವು ನೋವುಗಳಿಂದ ಬಿಡುಗಡೆ ಪಡಿಬೇಕು ಅಂತ ದೇವರು ಧರ್ಮಗಳನ್ನ ಕಂಡಿಡ್ಕೊಂಡ. ಆದರೆ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಉಂಟಾಗಿರೋದು ಅದೇ ದೇವರು ಧರ್ಮಗಳ ಹೆಸರಿನಲ್ಲೇ. ಮನುಷ್ಯ ಕಲಿಬೇಕಾಗಿರೋದು ಇನ್ನೂ ಬಹಳ ಇದೆ. ಚೆನ್ನಾಗಿ ಬೆಳಕಾದ್ಮೇಲೆ ಹೋಗುವಂತೆ. ಬೇಟಾ, ಒಳಗಡೆ ಹೋಗ್ರಿ. ಎಷ್ಟು ಏನ್ ಮಾಡ್ಲಿ? ನಾ ಎಷ್ಟು ಸಲ ಹೇಳಿದ್ದೀನಿ, ನಾ ಟೆನ್ಷನ್ಲಿ ಹೊರಗಡೆ ಹೋಗುವಾಗ ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ. 1 ವರ್ಷದಲ್ಲಿ 3 ಎನ್ಕೌಂಟರ್ ಮಾಡಿದ್ದೀರಿ. ಇನ್ನು ಎಷ್ಟು ಎನ್ಕೌಂಟರ್ ಮಾಡೋದನ್ನ ನಾನು ನೋಡ್ಲಿ? ವಾಟ್ ರಬೇಶ್? ನಾನು ಖುಷಿ ಹೊಡಿತಾ ಇದ್ದೀನ ಇಲ್ಲ ಒಳ್ಳೆಯವ್ರು ಹೊಡಿತಾ ಇದ್ದೀನ? ಟೆರರಿಸ್ಟ್ಗಳನ್ನ, ರೌಡಿಸ್ಗಳನ್ನ ಇನ್ನೇನ್ ಮಾಡ್ಲಿ? ಬ್ಯಾಂಗ್ಳೂರಲ್ಲಿ ಬೇರೆ ಪೊಲೀಸ್ ಆಫೀಸರ್ಸ್ ಇಲ್ವಾ? ನೀವೊಬ್ರೇನಾ ಇರೋದು? ಫೇಸ್ ದ ಫ್ಯಾಕ್ಟ್ ಶಂಕರ್, ಯು ಆರ್ ಟ್ರಿಗರ್ ಹ್ಯಾಪಿ. ಟ್ರಿಗರ್ ಹ್ಯಾಪಿ, ಟ್ರಿಗರ್ ಹ್ಯಾಪಿ? ನಾನ್ ಟ್ರಿಗರ್ ಹ್ಯಾಪಿ ಅಲ್ಲ. ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಪೀಪಲ್, ದಟ್ಸ್ ಆಲ್. ನನಗೆ ಈ ಕ್ರಿಮಿನಲ್ಸ್ಗಳನ್ನ ಕಂಡ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ದಟ್ಸ್ ಇಟ್. ಹುಟ್ಟತಾನೆ ಯಾರು ಕ್ರಿಮಿನಲ್ಸ್ ಆಗಿರೋದಿಲ್ಲ. ಹಾಗಾಗ್ಬೇಕಾದ್ರೆ ಏನ್ ಕಾರಣ ಅಂತ ಕಂಡು ಹಿಡಿದು ಸರಿಪಡಿಸ್ಬೇಕು. ದಟ್ಸ್ ಯೋರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಅದನ್ನ ನಾನು ನಿಮ್ಮಿಂದ ಕಲಿಬೇಕಾಗಿಲ್ಲ. ನಾನು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ನನಗೆ ಇತಿಹಾಸ ಹೇಳ್ಕೊಟ್ಟಿದೆ. ಏನ್ ಇತಿಹಾಸ? ಬರೀ ಸುಳ್ಳೆ ಹೇಳಿರೋದು ನಿಮ್ ಇತಿಹಾಸ. ಒಂದೇ ಒಂದು ಜಗಳ ಆಗ್ಲಿ ಯುದ್ಧ ಆಗ್ಲಿ ನಿಲ್ಸೋದಕ್ಕೆ ನಿಮ್ ಇತಿಹಾಸಕ್ಕೆ ಆಗಿದ್ಯಾ? ನೋಡಿ, ನೀವು ಪ್ರಿಸ್ಕ್ರಿಪ್ಷನ್ ಗೀಚ್ದಾಗಲ್ಲ, ಅಷ್ಟು ಸುಲಭ ಅಲ್ಲ ಇತಿಹಾಸದ ಬಗ್ಗೆ ಮಾತಾಡೋದು. ಇತಿಹಾಸದ ಹೊರಗೆ ಏನಿಲ್ಲ. ಈಗ ನಮ್ಮನ್ನು ನೀವು ನಿಲ್ಸಿರೋದು ಈ ಇತಿಹಾಸ ಅಂತ ನಿಮ್ಗೆ ಗೊತ್ತಿಲ್ಲ. ಅದು ನಿಮ್ ಭ್ರಮೆ. ಟೆರರಿಸ್ಟು, ರೌಡಿಗಳು ನಿಮ್ ಇತಿಹಾಸದ ಪ್ರಾಡಕ್ಟ್ಸ್ ತಾನೆ. ನನ್ನ ನಿಯತ್ ಕೂಡ ಇತಿಹಾಸದ ಪ್ರಾಡಕ್ಟ್. ಶಂಕರ್, ಎನಫ್ ಎನಫ್. ಯಾಕೋ ನಿಮಗೆ ನನ್ನ ಮೇಲೆ ಗೌರವನೇ ಇಲ್ಲ ಅನ್ಸುತ್ತೆ. ನಿಮ್ ಬಗ್ಗೆ ಅಲ್ಲ ಶಂಕರ್, ನಿಮ್ ಬ್ಲೈಂಡ್ ಆಟಿಟ್ಯೂಡ್, ನಿಮ್ ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಇದೆಯಲ್ಲ, ಐ ಕಾಂಟ್ ಟಾಲರೇಟ್ ಇಟ್. ಯಾಕೆ ನಿಲ್ಸಿದ್ರಿ? ಕಿಲ್ ಮೀ, ಕಿಲ್ ಮೀ. ಅದು ನಿಮ್ಮ ಹ್ಯಾಬಿಟ್ ಅಲ್ವಾ? ಕಿಲ್ ಮೀ, ಕಮ್ ಆನ್, ಕಿಲ್ ಮೀ. ಸಾಕು ಸಾಕು, ಎನಫ್. ಯಾಕೋ ಇನ್ ಮುಂದೆ ನಮ್ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ನಂಗೂ ಅಷ್ಟೇ. ಐ ಕಾಂಟ್ ಲಿವ್ ವಿತ್ ಅ ಟ್ರಿಗರ್ ಹ್ಯಾಪಿ ಮ್ಯಾನ್. ಓಕೆ ಓಕೆ ಫೈನ್, ನನ್ನ ದಾರಿ ನಾನು ನೋಡ್ಕೋತೀನಿ. ನೋಡ್ತೀರಾ, ಜಗಳ ಮಾಡ್ಕೊಂಡು ಕಳಿಸ್ಬಿಟ್ರಿ. ಈಗ ನಾನು ಇಲ್ಲಿ ನಾನೇ ಹೊಡೆದಿರೋ ಟೆರೆಸ್ ಮನೇಲಿ ಇರಬೇಕಾಗಿದೆ. ನಾನೇ ಹೊಡೆದಿದ್ದಂತ ಗೊತ್ತಾದ್ರೆ ಪಾಪನ್ನ ಹೇಗ್ ಬೇಕಾದ್ರೂ ಫೇಸ್ ಮಾಡ್ಬೋದು. ಆದ್ರೆ ಅಮ್ರೀನ್ನ ನಾನು ಏನ್ ಹೇಳಿ, ಹೇಗ್ ಫೇಸ್ ಮಾಡ್ಲಿ? ಓ सलीम, एक आदमी ब्लू पैंट येलो टी शर्ट, तुम देखा क्या? ಸಲೀಂ, ನಮ್ಮ ಏರಿಯಾಲೇ ಮಿಸ್ ಆಗಿದ್ದಾನೆ. ಖತರ್ನಾಕ್ ಪೊಲೀಸ್ ಆಫೀಸರ್. ನಿನ್ ಕಣ್ಗೇನಾದ್ರೂ ಬಿದ್ನಾ? मैं नहीं देखा. कहाँ मिस हो गया? अच्छा तो चल चल आ रहे. बाबा बागल तेगिरी. उठो बाबा. बाबा दरवाजा खोल. बाबा. बाबा हम सरदार और कलंदर बाबा. बागल तेगिरी बाबा. सलाम बाबा. बाबा, एक आदमी हमारा एरिया में छुपा हुआ है.
ನಾವು ತಲಾಶ್ ಮಾಡಬೇಕು. ಬ್ಲೂ ಜೀನ್ಸ್, येलो टी शर्ट. ए उधर बेटी है. अमरीन बहन है. हाँ. ए रूम में कौन है बाबा? अरे वहाँ. वो कौन? वो हमारा रिश्तेदार है, गांव से आया. यारो हिंदूಗಳು ಗಲಾಟೆಲಿ ಹೊಡೆದಿದ್ದಾರೆ. ठीक है बाबा, आजकल हिंदू लोगों का बहुत हुआ. वो तपस्ಕೊಂಡಿರೋ आदमी मामूली नहीं है. एसीपी है, एसीपी. बाबा ಅವನು ಬ್ಲೂ ಜೀನ್ಸ್ ಯೆಲ್ಲೋ ಟಿ ಶರ್ಟ್ ಹಾಕಿದ್ದಾನೆ, ಕಾಣಿಸಿದ್ರೆ ಹೇಳಿ. बाबा वो एंटी मुस्लिम. ಹೌದು ಬಾಬಾ. वही आदमी तुम्हारा. ಅವನೇ ನಿಮ್ಮ ಮಗ ಇಮ್ರಾನ್ ಶೂಟ್ ಮಾಡಿದ್ದು. ಗೊತ್ತಾದ್ರೆ ತಿಳಿಸಿ. अच्छा बाबा. आता हूं बाबा. इमरान ना. ಡಾಕ್ಟರ್ ಶಾಂತಿ ಫೋನ್. ಅವರು ಶಂಕರ್ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಏನು ಹೇಳಿ? ಡಾಕ್ಟರ್ ಹೇಳಿ ಡಾಕ್ಟರ್. ಶಂಕರ್ ಮನೆಗೆ ಬಂದಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿದೆ. ಖಾನ್ ಅವರೇ, ನಿಮಗೆ ಒಂದು ವಿಷಯ ಗೊತ್ತಿರಬೇಕು. ಏನು ವಿಷಯ ಹೇಳಿ ಡಾಕ್ಟರ್. ಅದೇ ಇವತ್ತು ತುಂಬ ಆರ್ಗ್ಯೂ ಮಾಡಿಬಿಟ್ಟೆ. ತುಂಬ ಡಿಸ್ಟರ್ಬ್ ಆಗಿದ್ರು. ಮನೆಗೆ ಬರಲ್ಲ ಅಂತ ಹೇಳಿ, ಯು ನೋ ಹೀಸ್ ಹೈಲಿ ಸೆನ್ಸಿಟಿವ್. ನೀವು ಸ್ವಲ್ಪ ಏನಿಲ್ಲ ಬಿಡಿ. ಅದೇ ಇವತ್ತು ಹೆವಿ ಡ್ಯೂಟಿ ಅಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ. ಗಾಬರಿ ಆಗ್ಬೇಡಿ, ಬಂದ್ಬಿಡ್ತಾರೆ. ನೀವಲ್ದೆ ಜಗಳ ಇನ್ಯಾರು ಮಾಡ್ತಾರೆ ಡಾಕ್ಟರ್. ನೀವೇನು ಯೋಚನೆ ಮಾಡಬೇಡಿ, ಬೆಳಿಗ್ಗೆ ಹೊತ್ತಿಗೆಲ್ಲ ಬಂದ್ಬಿಡ್ತಾರೆ. ಓಕೆ. ಅಬ್ಬೋ, ಕೊಲೆ ಮಾಡ್ತೀರಾ? ಈಗ ಹೊಡೆದ್ರೆ ಅದು ಶಿಕ್ಷೆ ಆಗಲ್ಲ, ಕೊಲೆ ಆಗುತ್ತೆ. ಪಾಠ ಹೇಳ್ಕೊಟ್ಟಿರೋರು ನೀವು. ಕೊಲೆ ಮಾಡಬಾರ್ದು. ಅವನು ಎದ್ದಿರ್ಬೇಕು, ಅವನ ಕಣ್ಣು ನೀವು ನೋಡ್ತಿರ್ಬೇಕು, ಅವನು ಮಾಡಿರೋ ತಪ್ಪನ್ನ ಅವನಿಗೆ ಹೇಳಬೇಕು, ಅದು ಅವನಿಗೆ ಅರ್ಥ ಆಗಬೇಕು. ಆಮೇಲೆ ಶಿಕ್ಷೆ ಕೊಡ್ಬೇಕಬ್ಬು. ಅಮ್ರೀನ್, ಭಯ್ಯ, ಅಮ್ರೀನ್, ಏನದು? ಹಿಂದೂ ಮುಸ್ಲಿಂ ಜಗಳ ಆದಾಗ ಹೀಗೆ ಭಯ್ಯ ನಮ್ಮ ಮನೆಗೆ ಕಲ್ಲು ಹೊಡಿತಾರೆ. ನನ್ನ ಇಮ್ರಾನ್ ಭಯ್ಯ ಇದ್ದಾಗ ಯಾರು ಕಲ್ಲು ಹೊಡಿತಿರ್ಲಿಲ್ಲ. ಭಯ್ಯ, ನೀವ್ ಮಲ್ಕೊಳ್ಳಿ ಭಯ್ಯ. ಹಲೋ ಮೇಡಮ್, ನಾನು ನೀತಾ. ಎಸ್ ನೀತಾ, ಹೇಳಿ. ಸ್ಟ್ಯಾಬ್ ಇಂಜುರೀಸ್ ಆಗಿರೋ ಇಬ್ರು ಅಡ್ಮಿಟ್ ಆಗಿದ್ದಾರೆ. ಸ್ಟ್ಯಾಬ್ ಇಂಜುರೀಸ್? ಬ್ಲಡ್ ಬ್ಯಾಂಕ್ಗಳಲ್ಲಿ ಮ್ಯಾಚಿಂಗ್ ಬ್ಲಡ್ ಸಿಗ್ತಿಲ್ಲ ಮ್ಯಾಮ್. ಸರಿ, ಅಲ್ಲಿ ಬಂದಿದ್ದಾರಲ್ಲ, ಅವ್ರ ಹತ್ರ ಬ್ಲಡ್ ಕಲೆಕ್ಟ್ ಮಾಡಿ ಐಡೆಂಟಿಫೈ ಮಾಡಿ ಮ್ಯಾಚ್ ಆಗತ್ತಾ ನೋಡಿ. ಓಕೆ ಮ್ಯಾಮ್. ಐ ಲೀವ್ ರೈಟ್ ಅವೇ. ಥ್ಯಾಂಕ್ ಯು ಮ್ಯಾಮ್. ಅಮ್ರೀನ್, ಭಯ್ಯ, ಯಾಕೆ ಭಯ್ಯ, ನೀರ್ ಬೇಕಿತ್ತಾ? ಕೂತ್ಕೋ. ಯಾಕೆ ಭಯ್ಯ, ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ? ರೆಸ್ಟ್ ತಗೊಳ್ಳಿ ಭಯ್ಯ. ಇಲ್ಲ ಅಮ್ರೀನ್, ನಿನ್ನ
ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ ಭಯ್ಯ. ನೀನ್ ಇಮ್ರಾನ್ ಭಯ್ಯನ ಯಾರಂತ ಎನ್ಕೌಂಟರ್ ಮಾಡಿದ್ದು? ಅವ್ರು ಯಾರು ಅಂತ ತಿಳ್ಕೊಳ್ಳೋಕೆ ಅಪ್ಪು ತುಂಬಾ ಟ್ರೈ ಮಾಡಿದ್ರು ಭಯ್ಯ. ಆ ಇನ್ಸಿಡೆಂಟ್ ಆದ ಸ್ವಲ್ಪ ದಿವಸಕ್ಕೆ ಒಬ್ರು ಆಫೀಸರ್ ಇಲ್ಲ ಖಾನ್ ಸಾಬ್, ಇಲ್ಲ. ನನ್ನ ಮಗ ಟೆರರಿಸ್ಟ್ ಅಂತ ಒಪ್ಕೊಳಕ್ ಆಗ್ತಾನೆ ಇಲ್ಲ. ವಿಚಾರಣೆ ಇಲ್ಲದೆ ಶಿಕ್ಷಣ ಹ್ಯಾಕ್ ಕೊಟ್ರಿ? ಬಾಬಾ, ನಾವೆಲ್ಲ ತಿಳ್ಕೊಂಡೇ ಮುಂದೆ ಹೆಜ್ಜೆ ಇಡ್ತೀವಿ. ಬಾಂಬ್ ಬ್ಲಾಸ್ಟ್ ಅಲ್ಲಿ ಅರೆಸ್ಟ್ ಆದವರೇ ಇಮ್ರಾನ್ ಹೆಸರು ಹೇಳಿದ್ದು. ಅದೆಲ್ಲ ನಿಮಗೆ ಗೊತ್ತಿಲ್ಲ ಅಷ್ಟೇ. ಅದು ನಿಜ ಆಗಿದ್ರೆ ನನಗೆ ದುಃಖ ಆಗ್ತಿರ್ಲಿಲ್ಲ. ಅವನಿಗೆ ಶಿಕ್ಷೆ ಆಗಿದೆ ಅಂತ ಅನ್ಕೊಳ್ತಾ ಇದ್ದೆ. ಇಮ್ರಾನ್ ಮಾತಾಡೋದಕ್ಕೆ ಸ್ವಲ್ಪನೂ ಅವಕಾಶ ಕೊಡದೆ ಶೂಟ್ ಮಾಡಿದೆ ನಿಮ್ ಡಿಪಾರ್ಟ್ಮೆಂಟು. ನನಗೆ ಗೊತ್ತು, ಚೆನ್ನಾಗಿ ಗೊತ್ತು ನನ್ನ ಮಗ ನಿರಪರಾಧಿ ಅಂತ. ಖಾನ್ ಸಾಬ್, ಪ್ಲೀಸ್ ನಿಜ ಹೇಳಿ, ನನ್ನ ಮಗನ್ ಶೂಟ್ ಮಾಡಿದ್ಯಾರು? ಆ ಹೆಸರು ಹೇಳಿದ್ರೆ ನನ್ನ ಕರ್ತವ್ಯಕ್ಕೆ ದ್ರೋಹ ಮಾಡಿದಾಗುತ್ತೆ ಬಾಬಾ. ದಯವಿಟ್ಟು ಹೀಗೆ ನನಗೆ ಒತ್ತಾಯ ಮಾಡಬೇಡಿ. ನಿಮಗೆ ಹೀಗಾಗಬಾರ್ದಾಗಿತ್ತು. ಖುದಾ ಹಾಫಿಸ್. ಇವತ್ತಿನವರೆಗೂ ನಮ್ಮ ಇಮ್ರಾನ್ ಭಯ್ಯನ ಯಾರು ಕೊಂದಿದ್ದು ಅಂತ ಗೊತ್ತೇ ಆಗಿಲ್ಲ ಭಯ್ಯ. ಅದು ಗೊತ್ತಾಗೋದ್ರಿಂದ ಏನ್ ಪ್ರಯೋಜನ ಅಮ್ರೇನ್? ಹಬ್ಬು ಅದರಿಂದ ಆಚೆ ಬರಬೇಕು. ನಿಮಗ್ ಗೊತ್ತಿಲ್ಲ ಭಯ್ಯ, ಇವತ್ತಿನವರೆಗೂ ನಮ್ಮ ಇಮ್ರಾನ್ ಭಯ್ಯ ಸತ್ತಿದ್ದಕ್ಕೆ ಅಪ್ಪು ಒಂದಿನಾನು ಕಣ್ಣೀರ್ ಹಾಕಿಲ್ಲ, ಒಂದಿನಾನು ಅವ್ರ ದುಃಖನ ಹೇಳ್ಕೊಂಡಿಲ್ಲ. ಪ್ರತಿ ತಿಂಗಳು 13ನೇ ತಾರೀಕು ಅದೇ ನಮ್ಮ ಇಮ್ರಾನ್ ಭಯ್ಯನ ಕೊಂದಿದ್ದ ದಿನ. ಜುಲೈ 13th. ನಿಮಗೆ ಹೇಗೆ ಗೊತ್ತು ಭಯ್ಯ? ಅದು ಟಿವಿ ನ್ಯೂಸ್ ನಲ್ಲಿ ಬಂದಿತ್ತಲ್ಲ. ಅವತ್ತಿನ ದಿನ ಅಬ್ಬು ನನ್ನನ್ನು ಖಬರಿಸ್ತಾನ್ ಕರ್ಕೊಂಡು ಹೋಗ್ತಾರೆ. इंतजार करो बेटा, इमरान बेटा, ಇಲ್ಲೇ ಕಾಯ್ತಾ ಇರು. ನಿನ್ನ ಈ ಸ್ಥಿತಿಗೆ ತಂದವನಿಗೆ ನಾನೊಂದು ದಾರಿ ತೋರಿಸೋವರೆಗೂ ಇಲ್ಲೇ ಕಾಯ್ತಾ ಇರು. ಎಲ್ಲೂ ಹೋಗ್ಬೇಡ, ಇಲ್ಲೇ ಕಾಯ್ತಾ ಇರು. ಇಲ್ಲೇ ಇಲ್ಲೇ. ಅಬ್ಬುನ ಅವನ ಕಡಿಮೆ ಮಾಡೋದಕ್ಕೆ ಒಂದ್ ದಾರಿ ಇದೆ ಅಮ್ರೀನ್. ನೀನ್ ಮದುವೆ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗ್ಬೋದು ಅನ್ಸುತ್ತೆ. ನನಗೆ ಮದುವೆ ಎಂಗೇಜ್ಮೆಂಟ್ ಆಗಿತ್ತು ಭಯ್ಯ. ಇಮ್ರಾನ್ ಭಯ್ಯನ್ ಫ್ರೆಂಡ್ ರೋಷನ್ ಅಂತ. ಯಾವಾಗ ಇಮ್ರಾನ್ ಭಯ್ಯನ ಪೊಲೀಸ್ ಮುಗಿಸಿದ್ರು. ನಿಮಗೆ ಗೊತ್ತಲ್ಲ, ಇಮ್ರಾನ್ ತಪ್ಪದಾರಿಗೆ ಯಾವತ್ತೂ ಹೋದವನಲ್ಲ ಅಂತ. ಕಿತ್ನೆ ಬಾರ್ ಬೋಲ್ನಾ, ಇಮ್ರಾನ್ನ ಟೆರರಿಸ್ಟ್ ಅಂತ ಪೊಲೀಸ್ ಹೊಡೆದಿದ್ದಾರೆ, ಜನನೂ ನಂಬಿದ್ದಾರೆ. ನಾವೀಗೇನ್ ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ. ಈ ಶಾದಿ ಬಿಲ್ಕುಲ್ ಆಗೋಲ್ಲ. ಅಮ್ಮಿ ತೂ ಚುಪ್ ರಹೋ. ಆತಂಕವಾದಿ ತಂಗಿನ ಮನೆಗೆ ತರಕ್ಕಾಗೋಲ್ಲ. ಖುದಾ ಕಿ ಕಸಮ್. ಅಬ್ಬು ಹುಟ್ಟಿಯೇ ಚಲೆಂಗೆ. ರೋಷನ್ ಮತ್ತೆ ನೀನು ನೋಡಕ್ ಬರ್ಲಿಲ್ವಾ? ಅಮ್ಮಿ ಖುದಾ ಕಿ ಕಸಮ್ ಇಟ್ಮೇಲೆ ಹೇಗಾಗುತ್ತೆ ಭಾಯ್ಜಾನ್? ನಮ್ದೆಲ್ಲ ಇದ್ದಿದ್ದೆ. ನೀವ್ ರೆಸ್ಟ್ ತಗೊಳ್ಳಿ ಭಯ್ಯ. ಅಯ್ಯೋ ಶಾಂತಿ ಅವನು 37 307 ಮಾಡಿದ್ದಾನೆ. ನಾವು ಅವನ ಜೈಲಿಗೆ ಕಳಿಸಿದ್ರೆ 15 ದಿವಸದಲ್ಲಿ ಬೇಲ್ ತಗೊಂಡು ಹೊರಡೆ ಬರ್ತಾರೆ. ಬೇರೆ ದಾರಿ ಇರಲಿಲ್ಲ. ನಾವು ಅವನ ಕೈನ ಡ್ಯಾಮೇಜ್ ಮಾಡ್ಲೇಬೇಕಾಗಿತ್ತು. ಕೋರ್ಟ್ಗೆ ಏನಂತ ಹೇಳ್ತೀರಾ? ಯಾರೋ ದುಶ್ಮನ್ ಹೊಡೆದ್ರು ಅಂತ ನಾವು ಡಿಪಾರ್ಟ್ಮೆಂಟ್ ನವರು ಅವನ ಕೈ ಹೇಳ್ತೀವಿ. ಒಬ್ಬ ಕ್ರಿಮಿನಲ್ ಕೈಲಿ ನ್ಯಾಯಾಲಯಕ್ಕೆ ಸುಳ್ಳು ಹೇಳ್ಸಕ್ಕೆ ನಿಮ್ಮ ಈ ಡಿಪಾರ್ಟ್ಮೆಂಟ್ಗೆ ಶೇಮ್ ಅನ್ಸಲ್ವಾ? ಶಾಂತಿ, ಯು ಆರ್ ಟು ಇನ್ನಸೆಂಟ್. ಶಂಕರ್, ಕಿಲ್ಲರ್ ಬಿಕಮ್ಸ್ ಅ ವಿನ್ನರ್. ಹೊರಗೆ ಹರಡಿದೆ ತಮಸ್ಸು, ಒಳಗೆ ಅಡಗಿದೆ ತಮಸ್ಸು, ಬಯಲ ಅಂಚಿನಲ್ಲಿ ತಮಸ್ಸು, ಮನದ ಮೂಲೆಯಲ್ಲಿ
ಶಾಂತಿ, ಒಂದ್ ಹೆಣ್ಣಾಗಿ ನೀವು ಅರ್ಥ ಮಾಡ್ಕೊಡಿ. ಅವ್ನು ಬರೀ ರಾಬರಿಗಳು ಮಾಡಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ಅವನು 26 ರೇಪ್ಗಳು ಮಾಡಿದ್ದಾನೆ. ವಾಟ್ ಎವರ್ ಯು ಸೇ, ಮಾರ್ಲಿ ಐ ಆಮ್ ರೈಟ್. ನೀವ್ ಅವನನ್ನ ಮಾತ್ರ ಎನ್ಕೌಂಟರ್ ಮಾಡಿಲ್ಲ, ಅವನ್ನ ವಿಚಾರಣೆ ಮಾಡ್ಬೇಕಾದ ಜಡ್ಜ್ ಅನ್ನು ಹತ್ಯೆ ಮಾಡಿದ್ದೀರಿ. ಅದು ನಿಮಗೆ ಕಾಣಿಸ್ತಾ ಇಲ್ಲ? ಆ ರೀತಿ ಯೋಚಿಸೋದು ಪ್ರಾಕ್ಟಿಕಲ್ ಅಲ್ಲ. ಕಮ್ ಆನ್ ಶಂಕರ್. ಶಂಕರ್, ಕಿಲ್ಲರ್ ಬಿಕಮ್ಸ್ ಅ ವಿನ್ನರ್. ಕಿಲ್ಲರ್ ಬಿಕಮ್ಸ್ ಅ ವಿನ್ನರ್. ಕುರುಡು ಧರ್ಮದಲ್ಲಿ ತಮಸ್ಸು, ಕಾಣದ ದೇವರಲ್ಲಿ ತಮಸ್ಸು, ಬೆಸೆದ ಪ್ರೀತಿಯಲ್ಲಿ ತಮಸ್ಸು, ಭೀಕರ ದ್ವೇಷದಲ್ಲಿ ತಮಸ್ಸು. ಪ್ಲೀಸ್ ಸರ್. ಸರಿ ಹೋಗ ಸರ್, ಥ್ಯಾಂಕ್ ಯು ಸರ್. ಅವನು 13 ಮರ್ಡರ್ ಮಾಡಿದ್ದ. ಇನ್ನು ಎಷ್ಟು ಮರ್ಡರ್ ಮಾಡೋದನ್ನ ನಾವು ನೋಡ್ಬೇಕಾಗಿತ್ತು. ಅವನು ಅಷ್ಟು ಮರ್ಡರ್ ಮಾಡೋವರೆಗೂ ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿತ್ತು? ಅವನ್ ಬೆನ್ಗೆ ಮಿನಿಸ್ಟ್ರಿ MLAಗಳ ಸಪೋರ್ಟ್ ಇತ್ತು. ಅವನು ಅರೆಸ್ಟ್ ಕೂಡ ಮಾಡಕ್ ಬಿಡ್ತಿರ್ಲಿಲ್ಲ. ACP ಶಂಕರ್, ಆ ಮಿನಿಸ್ಟರ್ಗಳನ್ನ MLAಗಳನ್ನ ಕಂಟ್ರೋಲ್ ಮಾಡಕ್ಕೆ ನಿಮ್ ಗನ್ಗಳಲ್ಲಿ ಶಕ್ತಿ ಇರ್ಲಿಲ್ವಾ? ಇದು ಸಿಸ್ಟಮ್ ಶಾಂತಿ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಸಿಸ್ಟಮ್. ಶಂಕರ್, ಅವ್ನು ರೌಡಿ ಆಗಿರ್ಲಿ, ಟೆರರಿಸ್ಟ್ ಆಗಿರ್ಲಿ, ಪೊಲೀಸೇ ಆಗಿರ್ಲಿ, ಕಿಲ್ಲರ್ ಬಿಕಮ್ಸ್ ಅ ವಿನ್ನರ್. ಶಾಂತಿ, ಆ ಬ್ಲಾಸ್ಟ್ ಅಲ್ಲಿ 20 ಜನ ಸತ್ತಿದ್ದಾರೆ. ಅವನನ್ನ ಮುಗಿಸ್ಬಾರ್ದಾಗಿತ್ತು ಅಂದ್ರೆ ಹೇಗೆ? ಅದರಲ್ಲೂ ಒಂದು ಹೆಣ್ಮಗು ಮುಖ ನನ್ನನ್ನ ಬಲವಾಗಿ ಕಾಡ್ತಿತ್ತು. ಆ ಟೆರರಿಸ್ಟ್ ಮನೇಲೂ ಅಂಥದ್ದೇ ಹೆಣ್ಮಗು ಒಂದು ಇರ್ಬೋದಲ್ವಾ ಶಂಕರ್? ಇಷ್ಟೊತ್ತಾದ್ರೂ ಶಂಕರ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನ್ ಅರ್ಥ ಖಾನ್? ನನಗೂ ಏನೂ ಗೊತ್ತಾಗ್ತಾ ಇಲ್ಲ ಸರ್. ಇಷ್ಟೊತ್ತು ಶಂಕರ್ ಮಿಸ್ ಆಗೋದ್ರಲ್ಲಿ ಅರ್ಥನೇ ಇಲ್ಲ. ಎಲ್ಲೋ ಗುಂಪುಗಳ ನಡುವೆ ಟ್ರ್ಯಾಪ್ ಆಗಿರ್ಬೇಕು, ಕಾಂಟ್ಯಾಕ್ಟ್ ಮಾಡೋಕ್ಕೆ ಕಷ್ಟ ಆಗಿರ್ಬೇಕು. ಸರ್, ಹಾಕೊಂಡ್ಬಂದಿರೋನ ವರ್ಕ್ ಮಾಡಿ ನೋಡ್ತೀನಿ. ವಿಷಯ ಮಾತ್ರ ಎಲ್ಲೂ ಲೀಕ್ ಹಾಕೊಡ್ದು ಖಾನ್. ಎಸ್ ಸರ್. ಅವನು ಎತ್ತಿರ್ಬೇಕು, ಅವನ ಕಣ್ಣು ನೀವು ನೋಡ್ತಿರ್ಬೇಕು, ಅವನು ಮಾಡಿರೋ ತಪ್ಪನ್ನ ಅವನಿಗೆ ಹೇಳ್ಬೇಕು, ಅದು ಅವನಿಗೆ ಅರ್ಥ ಆಗ್ಬೇಕು, ಆಮೇಲೆ ಶಿಕ್ಷೆ ಕೊಡ್ಬೇಕಪ್ಪ. ಭಯ್ಯ, ಏನ್ ಮಾಡ್ತಿದ್ದೀರಿ ಭಯ್ಯ? ಅಮ್ರೇನ್, ನನಗೊಂದು ಶ್ಲೋಕ ಜ್ಞಾಪಕ ಬರ್ತಾ ಇದೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಇದು ಬರೀ ಶ್ಲೋಕ ಅಲ್ಲ ಅಮ್ರೇನ್, ಮನುಷ್ಯನ ಆಳದ ಕೂಗು. ಅವತ್ತಿಂದ ಕೇಳ್ತಾ ಇದ್ದೇನೆ, ಯಾಕೆ ಕತ್ತಲೆ, ಯಾಕೆ ಅಸತ್ಯ? ಪ್ರೀತಿ ಕ್ರೌರ್ಯಗಳನ್ನ ಒಂದೇ ಹೃದಯದಲ್ಲಿ ಯಾಕಿಟ್ಟಿದ್ಯಾ? ಸಾವು ನೋವುಗಳಿಂದ ನರಳ ಹಾಗೆ ಯಾಕೆ ಮಾಡಿದ್ಯಾ? ಅಮ್ರೇನ್, ನಾವು ಸತ್ಯನೇ ಹೇಳ್ತಿದೀವಿ ಅನ್ನೋ ಭ್ರಮೆಲಿರ್ತೀವಿ, ಆದ್ರೆ ಎಲ್ಲೋ ಒಂದ್ ಮೂಲೆಯಲ್ಲಿ ಅನುಮಾನ ಶುರುವಾಗುತ್ತೆ. ನಾವು ಹೇಳ್ತಾ ಇರೋದು ಸತ್ಯನೇ ಅಲ್ವೇನೋ ಅನ್ಸುತ್ತೆ. ನಾವು ಮಾಡೋ ಒಳ್ಳೆ ಕೆಲಸಗಳಲ್ಲಿ ಫಲಿತಾಂಶ ಸಿಗದೆ ಹೋದಾಗ ಕೂಗಕ್ ಶುರು ಮಾಡ್ತೀವಿ. ಸತ್ಯನ ತೋರಿಸು, ನಮ್ಮ ಹೃದಯದಲ್ಲಿ ಪ್ರೀತಿನ ಬೆಳಗ್ಸು, ಜ್ಯೋತಿನ ಬೆಳಗ್ಸು. ನಮಗ್ ಬೇಡ ಈ ಅಲ್ಲ ರಾಮನ
ನಮಗೆ ಬೇಕು. ನಿಜವಾದ ಅಲ್ಲ, ನಿಜವಾದ ಶ್ರೀರಾಮ್. ಹೀಗೆ ಕೂಗಕ್ ಶುರು ಮಾಡ್ತೀವಿ. ನಮ್ಮ ಆಳದಿಂದ ಹೊರಡೋ ಸಂಕಟದ ಕೂಗು ಇದು. ಅಮ್ರೇನ್, ಇವತ್ತು ಈಗ ನನ್ನ ಎದೆ ಒಳಗಿರೋ ಕಿಚ್ಚನ್ನ ನಿನಗಾಗ್ಲಿ ಬಾಬಾಗಾಗ್ಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ. ಭಯ್ಯ, ನೀವ್ ತುಂಬಾ ಆಯಾಸ ಮಾಡ್ಕೊಂಡಿದ್ದೀರಾ. ಅಮ್ರೀನ್, ನನ್ನ ಆಯಾಸ ಬರೀ ತಾತ್ಕಾಲಿಕ. ಆದ್ರೆ ನಿಂದು ಬಾಬಾದು ಏನ್ ಮಾಡ್ಲಿ ನಾನು? ನನ್ ಕೂಗನ್ನ ಯಾರಿಗೆ ಹೇಳ್ಕೊಳ್ಳಿ? ಈ ರಾತ್ರಿ ನನ್ನ ಬದುಕಿನಲ್ಲಿ ಸಾಮಾನ್ಯವಾದ ರಾತ್ರಿ ಅಲ್ಲ ಅಮ್ರೀನ್. ಬೆಳಕನ್ನ ಸತ್ಯನ ಹುಡ್ಕೊಂಡು ಹೋಗು ಅಂತ ಹೇಳೋ ರಾತ್ರಿ, ಹುಡುಕಾಟದ ರಾತ್ರಿ, ಅರಿವಿನ ರಾತ್ರಿ. ನನ್ನ ಸತ್ಯ, ನಂಬಿಕೆ, ಪ್ರಾಮಾಣಿಕತೆಗಳನ್ನ ಪರೀಕ್ಷೆಗೆ, ಸವಾಲಿಗೆ ಒಡ್ಡಿಕೊಳ್ಳೋ ರಾತ್ರಿ. ಭಯ್ಯ ಪ್ಲೀಸ್. ಇಲ್ಲ ಅಮ್ರೀನ್, ಇಲ್ಲ. ಶಂಕರ್, ಎಲ್ಲಿದ್ದೀರಿ ನೀವು? ನನಗೆ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಿಲ್ವಾ? ಯಾಕೆ ನನ್ನ ನೀವು ಅರ್ಥ ಮಾಡ್ಕೋತಿಲ್ಲ? ಶಾಂತಿ, ಈ ಕ್ಷಣದಲ್ಲಿ ನೀವು ನನಗೆ ಎಷ್ಟು ಅರ್ಥ ಆಗ್ತಿದ್ದೀರ ಗೊತ್ತಾ? ನನ್ನ ಬದುಕಿನ ಪಯಣದ ತಿರುವು ನೀವು ಅಂತ ನನಗೆ ಈಗ ಗೋಚರ ಆಗ್ತಿದೆ. ನೀವು ಬಯಸದ ಹಾಗೆ ನಾನ್ ಬದಲಾಗ್ಲಿ ಅಂತ ಆ ಶಿವನೇ ನನ್ನಲ್ಲಿ ಬಂದ್ಸಿಟ್ಟಿರ್ಬೇಕು ಅನ್ಸುತ್ತೆ. वो खोल रहे हमारे ऑफिसर को देखा क्या? जान से मार दूंगा तुझे. बोल रहे ऑफिसर के कहाँ है रे? ನಾಮ ಬೇರೆ ಹಾಕೊಂಡ್ಯಾ? ತೆಗಿಯೋ, 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 ತೆಗಿಯೋ. ಏನಿದೆ ಜೇಬಲ್ಲಿ ತೆಗಿಯೋ. ತೆಗಿಯೋ, ಆ ಜೇಬಲ್ಲಿ ಏನಿದೆ? ಮೊಬೈಲ್ ಸರ್. ನಂದು ಸರ್, ಮೊಬೈಲ್ ಸರ್. ನಂದು ಸರ್. ಸರ್, ನಮ್ ಶಾಂತಿ ಮೇಡಮ್ ಫೋಟೋ, ಶಂಕರ್ ಸಾಹೇಬ್ರ ಫೋನು. राम राम ನಾಜೀರ್ ಖಾನ್, ಅದೇ ಆ ಟೆರರಿಸ್ಟ್ ಇಮ್ರಾನ್ ಖಾನ್ ಅವ್ರ ಅಪ್ಪ ಸರ್. ಅವ್ರ ಮನೆ ಕಾಂಪೌಂಡ್ ಒಳಗೆ ಒಬ್ಬ ನಿಂತಿದ್ದ ಸರ್. ನೋಡ್ದೆ ಸರ್. ಹೌದಾ? हेलो। हाँ साहब। कहाँ है तुम लोग? ಆ ಪಾಗಲ್ಗೆ ಹುಡುಕ್ತಾ ಇದೀವಿ ಸಾಬ್. ಓ ಪಾಗಲ್ ನಾಜರ್ ಮನೆಯಲ್ಲೇ ಇದ್ದಾನೆ. ತಲೆಗೇಟ್ ಬಿದ್ದಿದೆ, ಹೋಗಿ ಬೇಗ. ಅಲ್ಲಿ ತಲೆಗೇಟ್ ಬಿದ್ದಿರೋನಿದ್ದ ಸಾಬ್. ಆದ್ರೆ ಅವನ ರಿಶ್ತೆದಾರ ಅಂದ್ಬಿಟ್ಟ ಆ ಬುಡ್ಡ. ನೀನ್ ಮಕ್ಕ ನೋಡ್ಲಿಲ್ವಾ ಒಂದು? ಅವನು ಯೆಲ್ಲೋ ಟಿ ಶರ್ಟ್ ಹಾಕಿರ್ಲಿಲ್ಲ ಸಾಬ್. ಸೂವರ್ ಶರ್ಟ್ ಚೇಂಜ್ ಕಿಯಾ ಹೋಗಾ, ಜಲ್ದಿ ಜಾओ. अच्छा साहब, गिरता मुझसे बा. जल्दी जा रहे, चल. ಶ್ರೀನಿವಾಸ್ ತು ಎ ನೆಗೆಟಿವ್, ಆಸಿಫ್ ತು ಬಿ ಪಾಸಿಟಿವ್. ರವಿ, ಶ್ರೀನಿವಾಸ್ ತು ಹಮೀದ್ಗೆ, ಆಸಿಫ್ ತು ಚಂದ್ರುಗೆ. ಬೇಗ ರೆಡಿ ಮಾಡಿ. ಸರಿ ಅಕ್ಕ. ನೀತಾ, ವೈ ಡೋಂಟ್ ಯು ಜಸ್ಟ್ ಚೆಕ್ ದ... ಡಾಕ್ಟ್ರಮ್ಮ, ನಮ್ದು ಖೂನ್ ನಮ್ದು ತಮ್ಮ ಹಮೀದ್ಗೆ ಇರ್ಲಿ. ನಾವು ನಮ್ಮ ರಕ್ತನ ಯಾವನೋ ಸಾವಿಗೆ ಕೊಡಲ್ಲ. ಹೌದು. ನನ್ನ ರಕ್ತ ಏನೇ ಇದ್ರು ನನ್ನ ತಮ್ಮ ಚಂದ್ರುಗೆ. ಅದೆಲ್ಲ ನಿಮ್ಮ ಕೈಲಿ ಇಲ್ಲ. ಯಾವ ಬ್ಲಡ್ ಗ್ರೂಪ್ ಯಾರಿಗೆ ಮ್ಯಾಚ್ ಆಗುತ್ತೋ ಅವ್ರಿಗೆ ಕೊಡ್ಬೇಕು. ಡಾಕ್ಟ್ರಮ್ಮ, ಏನಾದ್ರೂ ಅಡ್ಜಸ್ಟ್ ಮಾಡಿ. ನಮ್ದು ಖೂನು ಯಾರ್ಯಾರಿಗೋ ಕೊಡ್ಬೇಡಿ. ನೋಡಿ, ರಕ್ತಕ್ಕೆ ಹಿಂದೂ ಮುಸ್ಲಿಂ ಎಲ್ಲ ಗೊತ್ತಿರಲ್ಲ. ಏನ್ ಹೇಳ್ತಾ ಇದ್ದೀರಿ ಡಾಕ್ಟ್ರಮ್ಮ? ನನ್ನ ತಮ್ಮ ಸತ್ತು ಹೋದ್ರು ಹೋಗ್ಲಿ, ಅವನಿಗೆ ಸಾವಿರ ರಕ್ತ ಸೇರಿಸ್ಬೇಡಿ. ಸರಿ ಬಿಡಿ, ಇನ್ 30 ಮಿನಿಟ್ಸ್ ಅಲ್ಲಿ ರಕ್ತ ಕೊಡದೆ ಹೋದ್ರೆ ಅವರಿಬ್ರು ಬರೀ ಬಾಡಿಗಳಾಗ್ತಾರೆ. ಆಮೇಲೆ ಬಂದು ಬಾಡಿಗಳನ್ನ ತಗೊಂಡು ಹೋಗಿ. ನಿಮ್ ಧರ್ಮ ಏನ್ ಹೇಳುತ್ತೋ ಹಾಗೆ ಮಾಡ್ಕೊಳ್ಳಿ. ನಿಮಗೆ ಮನುಷ್ಯರು ಬೇಕಿಲ್ಲ, ಹೆಣಗಳು ಬೇಕು. ಡಾಕ್ಟ್ರಮ್ಮ, ಡಾಕ್ಟ್ರಮ್ಮ ಸ್ವಲ್ಪ ನಿಂತ್ಕೊಳ್ಳಿ. ಮೇ ತಯಾರು. ನೀವ್ ಯಾರಿಗೆ ಹೇಳ್ತೀರೋ ಅವ್ರಿಗೆ ಕೊಡ್ತೀವಿ. ನಾನು ಅಷ್ಟೇ. ಓಕೆ, ಬನ್ನಿ. ಅಮ್ರೀನ್,
ಬದುಕಿನಲ್ಲಿ ನಡಿಬಾರ್ದು ಅಂತ ನಡೆದೋಯ್ತು. ಏನೇ ಕಷ್ಟ ಆದ್ರೂ ನೆನೆದನ್ನ ಮರೆತು ಭವಿಷ್ಯದ ಕಡೆ ನೋಡ್ಬೇಕು, ಭರವಸೆನ ಬೆಳೆಸ್ಕೋಬೇಕು, ನಾಳೆನ ಕಟ್ಕೋಬೇಕು. ನಮಗ್ ನಾಳೆ ಅನ್ನೋದೇ ಇಲ್ಲ ಭಯ್ಯ. ಯಾವತ್ತು ಇವತ್ತು ಅನ್ನೋದು ಕೊನೆ ಆಗುತ್ತೋ ಅಂತ ಕಾಯ್ತಾ ಇದೀವಿ. ನಾನು ದಿನ ರಾತ್ರಿ ಮಲಗುವಾಗ ಹೀಗ್ ಸಾಯೋದು ಅಂತ ಯೋಚನೆ ಮಾಡ್ತೀನಿ. ಏನ್ ಹೇಳ್ತಾ ಇದ್ದೀನಿ ನೀನು? ನೀನ್ ಯಾಕೆ ಸಾಯ್ಬೇಕು? ಶೈತಾನ್ ಕೆಲಸ ಮಾಡ್ತಾ ಇದಾರಲ್ಲ, ದೇಶನ ಹಾಳು ಮಾಡ್ತಾ ಇದಾರಲ್ಲ, ಅವ್ರು ಸಾಯ್ಬೇಕು. ನೀನು ಅಮ್ರೀನ್ ಮುಂಜಾನೆ ಮಂಜು ಸದಾ ಬೆಳಗ್ತಾ ಇರ್ಬೇಕು, ಜೀವಂತವಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಒಂದ್ ಕಾಲ ಇತ್ತು ಭಯ, ನನ್ ಬದುಕಲ್ಲೂ ಹಕ್ಕಿಗಳು ಹಾರಾಡ್ತಿದ್ವು, ಸೂರ್ಯ ಬೆಳಗ್ತಿದ್ದ, ಹಾಡ್ಗಳು ಕೇಳಿಸ್ತಿದ್ವು. ನಾನು ಹಾಡ್ತಿದ್ದೆ ಭಯ, ತುಂಬಾ ಚೆನ್ನಾಗಿ ಹಾಡ್ತಿದ್ದೆ. ಕಾಲೇಜ್ನಲ್ಲಿ ಬೆಸ್ಟ್ ಸಿಂಗರ್ ಅಂತ ಕರೀತಿದ್ರು. ಆದ್ರೆ ನನ್ನ ಇಮ್ರಾನ್ ಭಯ್ಯನ ಹೊಡೆದವರು ನನ್ನ ಹಕ್ಕಿಗಳನ್ನ, ನನ್ನ ಕನ್ಸನ್ನ, ನನ್ನ ಸೂರ್ಯನ, ನನ್ನ ಹಾಡುಗಳನ್ನ ಎಲ್ಲರೂ ಹೊಡೆದ್ಬಿಟ್ರು. ಎಲ್ಲದಕ್ಕೂ ಬೆಂಕಿ ಹಾಕ್ಬಿಟ್ರು. ಅಮ್ರೀನ್ ನನ್ ಕೈಯಿಂದ ಕೇಳಕ್ ಆಗ್ತಿಲ್ಲ ಭಯ. ನಾನು ಹೇಳ್ಕೋಬೇಕು ಅಂತ ಹೇಳ್ತಾ ಇಲ್ಲ ಭಯ, ತಡ್ಕೊಳಕ್ಕಾಗದೆ ಹೇಳ್ತಾ ಇದ್ದೀನಿ. 1 ವರ್ಷದಿಂದ ಯಾರ ಹತ್ರನೂ ಮಾತಾಡಿರ್ಲಿಲ್ಲ. ಅಪ್ಪ ಹೋದ್ಮೇಲೆ ನನ್ ಬದುಕು ಹೇಗೆ ಅಂತ ಹೇಳ್ಕೊತಾ ಇದ್ದೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನ್ ನಿನ್ ಭಯ ಇಲ್ವಾ? ನೀನನ್ ಭಯ ಅಂತ ಕರಿತೀಯ ತಾನೆ? ಭಯ್ಯ, ನಿಮಗ್ ನೋವಾಗ್ಬಾರ್ದು ಅಂತ ನನ್ ಮುಖದ ಮೇಲಿರೋ ನಗುನ ಬಲವಂತವಾಗಿ ನಿಮ್ಗೋಸ್ಕರ ಹಿಡ್ದಿಟ್ಕೊಂಡಿದ್ದೀನಿ. ನೀವ್ಯಾರು, ನಿಮ್ ಹೆಸರೇನು, ನೀವೇನ್ ಮಾಡ್ತೀರಿ, ನಾನು ಏನು ಕೇಳಲ್ಲ. ನೀವಿಲ್ಲಿಂದ ಹೋದ್ಮೇಲೆ ನಿಮ್ಮನ್ನ ಹುಡ್ಕೊಂಡು ಬರಲ್ಲ. ನೀನ್ ಯಾಕೆ ಹುಡ್ಕೊಂಡ್ ಬರ್ತೀಯ? ನಾನು ನಿನ್ ಭಯ ಬರ್ತೀನಿ. ನೀವು ಬಂದ್ರೆ ಬಾಗಿಲು ತೆಗಿಯಲ್ಲ ಭಯ. ಅಂದ್ರೆ ಪೊಲೀಸ್ನವರು ಟೆರ್ರಿಸ್ಟ್ ಮನೆಗೆ ಯಾಕೆ ಹೋಗಿದ್ದೆ ಅಂತ ನಿಮ್ಮನ್ನ ಶೂಟ್ ಮಾಡ್ಬಿಡ್ತಾರೆ. दरवाजा खोल। बादल तगिरी बाबा। बाबा दरवाजा खोल। अरे आ रहा हूँ। बाबा क्यों आया फिर? बाबा वो आदमी तुम्हारे घर में ही है। रुको रुको रुक। अरे नहीं बाबा वो पागल आदमी तेरा बेटा का खूनी कुछ भी हो नन मन ಏನು ಮಾಡಕ್ಕೆ ಬಿಡೋದಿಲ್ಲ सरदार पहले इस बुड्ढा को मारना। ಬಾಬಾ ಮೇಲೆ ಕೈ ಮಾಡ್ತೀಯನೋ? ಏನೋ ಹೊಡಿತೀಯನೋ? ಹೊಡಿ ಬಾರೋ, ಹೊಡಿ ಬಾ. ಹೊಡಿತೀಯನಾ? ಹೊಡಿ ಬಾರೋ, ಹೊಡಿ ಬಾರೋ, ಬಾರೋ, ಹೊಡಿ ಬಾರೋ, ಹೊಡಿಯೋ. ಆಗಲಾಗ್ಬಿಟ್ಟವ್ರಲ್ಲ ಸರ್ದಾರ್. ಎತ್ಕೊಳ್ಳ, 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 ತಗೊಳ್ಳ, 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 ಕೊಡಲಿ, ಕೊಡಲಿ, ಕೊಡೋ, ಕೊಡೋ ಇದನ್ನ, ಕೊಡು ಲಾಂಗ್ನ. ಇದನ್ನ ಹಿಂಗ್ ಇಟ್ಕೊಂತಾನೆ ಹೊಡಿಯೋದು? ಹಿಂಗ್ತಾನೆ, ಹಿಂಗ್ತಾನೆ. ಸರ್ 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 ಸರ್, ನೋ 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 ಸರ್, ನೋ 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 ಸರ್, ನೋ ಸರ್, ನೋ ಸರ್, ಇದೆಲ್ಲ ಗೊತ್ತಲ್ಲ.
ಸರ್ದಾರ್ ಕಲಂದರ್ ವಿ ಶುಡ್ ನಾಟ್ ಲೀವ್ ಅವ್ರು ದೆಮ್ ಗೊತ್ತಾಗಿಲ್ಲ. ಶಂಕರ್ ಐ ವಿಲ್ ಹ್ಯಾಂಡಲ್ ಪ್ಲೀಸ್ 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 ಏಯ್ ಏಯ್ ಬನ್ರೋ 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 ಕಡೆ छोड़ दो साहब माफ कर दो साहब माफ ಮಾಡಿ ಸಾಬ್ ನೀವು ಹೊಡಿಬೇಕಾಗಿರೋದು ನನ್ನೆಲ್ಲ ಕಂಡ್ರು. ನಿಮ್ಮನ್ನ ರೌಡಿಗಳು ಮಾಡಿ ಇಂಥ ಕೆಲಸ ಮಾಡಕ್ ಬಿಟ್ಟು ಅವ್ರ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದಾರಲ್ಲ ಅವ್ರು ನೋಡಿರಿ ಹೋಗಿ ಹೋಗಿ ಹೋಗ್ರೋ ಹೋಗಿ ನೋ 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 ಹೋಗಿ ಗೋ ಗೋ ಹೋಗಿ ಮಾಫ್ कर ಹೋಗ್ರೋ सरदार चल अल्लाह ಶಂಕರ್ ಕಮ್ ಲೆಟ್ಸ್ ಗೋ. ಸರ್ ಒಂದ್ ನಿಮಿಷ. खान साहब लेके जाइए इसे. पापा लेके जाइए. सर जस्ट अ मिनट. ಶಂಕರ್ अमरीन खूनी मेरी भाई का खूनी अमरीन ಕರಿಬೇಡಿ ನನ್ನ ಅಮೃತ ಅಂತ ಕರಿಬೇಡಿ ನನ್ನ ಹೆಸರು ಕರಿಬೇಡಿ ನೀವು लेके जाइए इसे. ಕರ್ಕೊಂಡು ಹೋಗಿ. ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ರಿ ನೀವು ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ರಿ ಭಯ್ಯ ಹೋಗಿ ನೀವು ಹೊರಟೋಗಿ ಹೋಗಿ ಹೋಗಿ ನನ್ನ ಭಯ್ಯ ಅಲ್ಲ ನೀವು ನನ್ನ ಭಯ್ಯನ್ ಕೂರಿ ನೀವು ನನ್ನ ಇಮ್ರಾನ್ ಭಯ್ಯನ್ ಕೂರಿ ಹೋಗಿ ಹೋಗಿ ಹೊರಟೋಗಿ क्या रे हुआ वो कमीना मिला क्या? ಸಿಕ್ಕಿದಾನೆ. ಈಗ ಹೊಡಿಬೇಕು. इसकी क्या रे हुआ तुम लोगों को? कुत्ता काट दिया क्या? हरामी! मार सरदार! मार मार सरदार इसको! ये बचाओ बचाओ! ये रौडी लोग मुझे मार रहा है! ये तुम मेरे आदमी रहे! या अल्लाह! ನಿಜವಾಗ್ಲೂ ಇಮ್ರಾನ್ ಟೆರರಿಸ್ಟ್ ಆಗಿದ್ದ ಅನ್ನೋದು ಗೊತ್ತಾದ್ರೆ ಬಾಬಾ ನಿಮ್ದು ಇದ್ರಲ್ಲೇನು ತಪ್ಪಿಲ್ಲ ಅಂತ ಅರ್ಥ ಮಾಡ್ಕೋತಾರೆ ಶಂಕರ್. ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಶಾಂತಿ. ಇಮ್ರಾನ್ ಟೆರರಿಸ್ಟ್ ಆಗಿದ್ದ ಅಂತ ಅಮ್ರೀನ್ಗೂ ಬಾಬಾಗೂ ಹೇಗ್ ಪ್ರೂವ್ ಮಾಡ್ಲಿ? ಏನು ಮಾತಾಡ್ದೆ ಮೌನವಾಗಿದ್ದು ನನ್ನನ್ನ ಈ ಕಟ್ಗೆ ದೂಡ್ಬಿಟ್ಟ. ನನಗೆ ಅಮ್ರೀನ್ ಅಂತ ಮುದ್ದ ತಂಗಿದ್ದಾಳೆ, ನಾಜರ್ ಬಾಬಾ ಅಂತ ಭೂಮಿ ತೂಕು ತಂದಿದ್ದಾರೆ ಅಂತ ನನ್ನ ಹತ್ರ ಕೇಳಲಿಲ್ಲ. ಆ ಡರ್ಟಿ ರಾಸ್ಕಲ್ ಅವ್ನು ನಿಜವಾಗ್ಲೂ ಟೆರರಿಸ್ಟ್ ಆಗಿದ್ನೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಐ ಆಮ್ ಟೋಟ್ಲಿ ಕನ್ಫ್ಯೂಸ್ಡ್. ಸತ್ಯನ ಹೇಗ್ ತಿಳ್ಕೊಳ್ಳಿ? ಸತ್ಯ ತಿಳಿಲೇಬೇಕು ಅಂತ ಹೊರಟ್ರೆ ಯಾವುದೋ ಒಂದ್ ದಾರಿ ಸಿಕ್ಕೇ ಸಿಗತ್ತೆ ಶಂಕರ್. ಯಾವ ದಾರಿನೂ? ಪ್ಲೀಸ್ ಶಂಕರ್, ತಾಳ್ಮೆಯಿಂದ ಯೋಚನೆ ಮಾಡಿ. ನಮ್ಗೆ ಇಮ್ರಾನ್ ಹೆಸರು ಹೇಳಿದ್ದು ಅವರ ಮಸ್ತಾನ್ ಬಾಯ್ ಸಾಬ್. ನಾವು ಅವನ ಮುಖಾನೂ ನೋಡಿರ್ಲಿಲ್ಲ. ಇನ್ನೇನಂತ ಹೇಳಿದ ಮಸ್ತಾನ್ ಬಾಯ್? ಪೊಲೀಸ್ ವರ್ಕ್ ತಡ್ಕೊಳ್ಕೆ ಆಗ್ತಿದ್ದಾಗ ಕ್ರೌನ್ ಸೈಬರ್ ಕೆಫೆ ಹೆಸರು ಹೇಳಿ ನಾವು ಅವನ್ನ ಎಸ್ಕೇಪ್ ಮಾಡಿಸ್ತೀವಿ ಅಂತ ಹೇಳಿದ್ರು ಸಾಬ್. ಎಸ್ಕೇಪ್ ಮಾಡಿಸ್ತೀನಿ ಅಂತ ಹೇಳಿದ್ನ? ಅಲ್ಲಾಹು ಅಕ್ಬರ್. ಯಾರೀ ಮಸ್ತಾನ್ ಬಾಯ್? ಸೌತ್ ಇಂಡಿಯಾ ಕಮಾಂಡರ್. ಅವ್ರು ಇಮ್ರಾನ್ನ ಯಾವಾಗಲೂ ತಾರೀಫ್ ಮಾಡ್ತಿದ್ರು ಸಾಬ್.
ಹಾಗಾದ್ರೆ ಇಮ್ರಾನ್ ನಿಜವಾಗ್ಲೂ ಟೆರರಿಸ್ಟ್ ಆಗಿದ್ದ ಅಂತ ಆಯ್ತು. ಅದೇ ನಾ ಹೇಳ್ತಾ ಇರೋದು ಶಂಕರ್. ಅವನು ಟೆರರಿಸ್ಟ್ ಅಲ್ಲ ಅನ್ನೋ ಹಾಗಿದ್ರೆ ಇವರಿಗೆಲ್ಲ ಅವನ ಹೆಸರು ಹೇಗೆ ಗೊತ್ತಾಗ್ತಿತ್ತು? ಎಲ್ಲಿ ಸಿಗ್ತಾನೆ ಮಸ್ತಾನ್ ಬಾಯ್? ನಾವೀಗ ಜೈಲ್ನಲ್ಲಿದ್ದೀವಿ ಸಾಬ್. ನಮಗೆ ಹೇಗೆ ಗೊತ್ತಾಗತ್ತೆ ಸಾಬ್? ಶಂಕರ್, ಏನೋ ಒಂದು ಸತ್ಯ ತಿಳ್ಕೊಳ್ಳೋಣ ಅಂತ ಬಂದೆ. ಎಲ್ಲೂ ಆ ಸತ್ಯ ಸಿಕ್ಕಿಲ್ಲ. ಶಂಕರ್ ಸರ್, ನನ್ನ ಸತ್ಯದ ಹುಡುಕಾಟ, ಹೃದಯದ ತೊಳ್ಳಾಟ ಯಾರಿಗೂ ಅರ್ಥ ಆಗಲ್ಲ. ಯಾಕ್ರಿ? ಬರೀ ಅಲ್ಲಾ ಅಕ್ಬರ್ ಅಲ್ಲಾ ಅಕ್ಬರ್ ಜೊತೆಗೆ ಜೈ ಶ್ರೀರಾಮ್ ಅಂದ್ರೆ ಈ ದೇಶ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಎರಡು ವಿಷಯನೂ ಒಂದೇ, ಆದ್ರೆ ಭಾಷೆ ಮಾತ್ರ ಬೇರೆ ಅಷ್ಟೇ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ರೀ. ಸಾಬ್ ರುಕೋ ಸಾಬ್, ನಮಗೂ ಎಲ್ಲ ಅರ್ಥ ಆಗ್ತದೆ ಸಾಬ್. ನಾನು ಚಿಕ್ಕವನಿದ್ದಾಗ ನಂದು ಅಮ್ಮಿ ಸ್ಕೂಲ್ಗೆ ಕರ್ಕೊಂಡೋಗವಾಗ ದಾರಿಲಿ ಶಿವಂದು ದೇವಸ್ಥಾನ ಸಿಕ್ತಿತ್ತು. ಅದನ್ನು ತೋರಿಸಿ बेटा ये हिंदुओं का अल्लाह है, प्रणाम करो ಅಂತ ಹೇಳ್ತಿದ್ರು ಸಾಬ್. ಅಲ್ಲಿ ಪ್ರತಿದಿನ ಕೈ ಮುಗ್ದು ಸ್ಕೂಲ್ಗೆ ಹೋಗ್ತಿದ್ದೆ ಸಾಬ್. ನಾವಿವತ್ತು ಹೀಗಾಗೋದಿಗೆ ನಾವು ಮಾತ್ರನೇ ಕಾರಣ ಅಲ್ಲ ಸಾಬ್. ನಾವು ಮಾತ್ರನೇ ಕಾರಣ ಅಲ್ಲ. ಇನ್ನು 5-6 ತಿಂಗಳಲ್ಲಿ ನಮ್ಮನ್ನ ಫಾಸಿಗೆ ಹಾಕ್ತೀರಾ ಸಾಬ್? ನಾವು ಸಾಯಿಸೋದು ಇನ್ನೋಸೆನ್ಸ್ನ ಅಂತ ಗೊತ್ತು, ಅದಕ್ಕೆ ಅಲ್ಲಿ ಉತ್ತರ ಕೊಡಬೇಕು ಅಂತಲೂ ಗೊತ್ತು ಸಾಬ್. ಅದೆಲ್ಲ ನೀವು ಆ ಕೆಲಸ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಶಬೀರ್. ನಮ್ಮಿಂದ ತಪ್ಪಾಯಿತು ಸಾಬ್. ಹಮ್ಸೆ ಬಹುತ್ ಬಡ ಗಲ್ತಿ ಹೋಗಿ ನಾವು ಅದನ್ನೆಲ್ಲ ಡ್ರಗ್ಸ್ ತಗೊಂಡು ಮಾಡಿದ್ದು ಸಾಬ್. ಈಗ ನಮ್ಗೆ ಇರೋದು ಒಂದೇ ದಾರಿ. ನಾವು ಮಾಡಿದ ತಪ್ಪನ್ನ ಇನ್ನಷ್ಟು ಹುಡುಗರು ಮಾಡೋದನ್ನ ತಡೆಯೋದು ಸಾಬ್, ತಡೆಯೋದು. ನೀವು ಜೈಲಲ್ಲಿದ್ದೀರಾ ಶಬೀರ್, ನಿಮ್ ಕೈನಿಂದ ಏನ್ ಮಾಡಕ್ಕಾಗತ್ತೆ? ಸಾಬ್, ಒಂದು ಜಾಗ ಇದೆ ಸಾಬ್, ಅಲ್ಲಿ ನಮ್ಮ ಥರನೇ ತಿಳಿದೆ ಈ ಕೆಟ್ಟ ದಾರಿಗೆ ಬಂದಿರೋ ತುಂಬ ಜವಾನ್ ಹುಡುಗರು ನಿಮ್ಗೆ ಸಿಗ್ತಾರೆ ಸಾಬ್. ಅವ್ರನ್ನೆಲ್ಲ ಈ ತಪ್ಪು ದಾರಿಯಿಂದ ಹೊರಗೆ ತಂದ್ಬಿಡಿ ಸಾಬ್, ಹೊರಗೆ ತಂದ್ಬಿಡಿ. ನಾವು ಅಷ್ಟು ಹುಡುಗರಿಗೆ ಸಚ್ಚಾ ದಾರಿ ತೋರಿಸಿದ್ವಿ ಅಂತ ಅಲ್ಲಿ ಹೇಳ್ಕೊತೀವಿ ಸಾಬ್. ಆಮೇಲೆ ಇನ್ನೊಂದು ವಿಷಯ ಸಾಬ್, ಅಲ್ಲಿ ನಿಮಗೆ ಅಲ್ಲಾಹು ಅಕ್ಬರ್, ಅಲ್ಲಿ ನಿಮಗೆ ಮಸ್ತಾನ್ ಬಾಯ್ ಸಿಗ್ತಾರೆ ಸಾಬ್. ಅಲ್ಲಾಹು ಅಕ್ಬರ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಅಲ್ಲಾಹು ಅಕ್ಬರ್, ಜೈ ಶ್ರೀರಾಮ್. ಆ ಜಾಗ ಎಲ್ಲಿದೆ? अल्लाह के लिए, इस्लाम के लिए ಜೀವ ಕೊಡೋಕೆ, ಜೀವ ತೆಗಿಯೋಕೆ ತಯಾರಾಗಿದೆಯಾ? ಜಿ ಹುಜೂರ್. बैठो. हम सब जान देने को तैयार रहना. ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಅಲ್ಲಾಹಗೋಸ್ಕರ ಜೀವ ಕೊಡೋರ್ನ ಯಾರು ಏನು ಮಾಡಕ್ಕಾಗಲ್ಲ. ये मुल्क हमारा था, हमारा ही रहेगा. ನಾವು ಯಾವುದಕ್ಕೂ ಹೆದರಬಾರದು. ನಾವು ಟೆರರಿಸ್ಟ್ಗಳಲ್ಲ, ವಾರಿಯರ್ಸ್, ಯೋಧರು, ಇಸ್ಲಾಂನ ಯೋಧರು. ನಾವು ಒಂದೇ ಒಂದು ಕ್ಷಣ ಮೈಮರೆತರು ನಾಶ ಆಗ್ಬಿಡ್ತೀವಿ, ಸಮझे? ಪ್ರತಿದಿನ ಪ್ರತಿ ಕ್ಷಣ ನಾವು ಯುದ್ಧ ಮಾಡ್ತಾನೆ ಇರಬೇಕು. तुम दोनों इधर आओ. जी साहब. जी साहब. 2 ತಿಂಗಳು ಪಾಕಿಸ್ತಾನದಲ್ಲಿ ಟ್ರೈನಿಂಗ್, ವಾಪಸ್ ಬಂದ ಮೇಲೆ ಇಡೀ ಇಂಡಿಯಾ ದೇಶ ಬೆಚ್ಚು ಹಾಕಿ ಬ್ಲಾಸ್ಟ್ ಮಾಡಬೇಕು. ಇನ್ನ ಚಾನ್ಸ್ ಇಲ್ಲ ಮಸ್ತಾನ್ ಬಾಯ್, ಸರೆಂಡರ್ ಆಗ್ಬಿಡಿ. ಪೊಲೀಸ್ ಫೋರ್ಸ್ ಕವರ್ ಆಗ್ತಾ ಇದೆ. ನಾನು ACP ಶಂಕರ್, DCP ಖಾನ್ ಸಾಹೇಬ್ರು. DCP ಖಾನ್
ಒಬ್ಬ ಮುಸ್ಲಿಂ ಆಗಿ ಮುಸ್ಲಿಂ ಮೇಲೆ ಗನ್ ಎತ್ತೀಯ. ನಾವು ಬ್ರದರ್ಸ್ ಅಂತ ಗೊತ್ತಿಲ್ಲ ನಿನಗೆ? ಹರಾಮ್ ಖೋರ್, ನೀನೇನು ಹಿಂದೂ ಗುಟ್ಟಿದ್ಯಾ? ಬೇಡ ಸರ್. ಈ ಕುತ್ತಗಳನ್ನ ಖತಮ್ ಮಾಡಿ. ಹೌದು ಮಸ್ತಾನ್ ಬಾಯ್, ನಾವು ನಾಯಿಗಳೇ. ದೇಶನ ಜನರನ್ನ ಕಾಯೋ ಪೊಲೀಸ್ ನಾಯಿಗಳು ನಿಮ್ಮಂತ ದೇಶದ್ರೋಹಿಗಳನ್ನ, ಜನದ್ರೋಹಿಗಳನ್ನ ಬೇಟೆಯಾಡೋ ಬೇಟೆ ನಾಯಿಗಳು. ಬನ್ನಿ. ನಾರೇ ತಕ್ಬೀರ್, ಅಲ್ಲಾಹು ಅಕ್ಬರ್. इन कुत्तों को मारो. मारना या मरना, छोड़ना नहीं इन कुत्तों को. ಸರ್ 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 ತಪ್ಪಾಯ್ತು ಸರ್. ಅಲ್ಲ ಅಲ್ಲ ಇಲ್ಲಿ ಸಿಗಲ್ಲ. ಆಯ್ತು ಸರ್. ಕಾಲೇಜ್ಗೆ ಹೋಗು. ಸರಿ ಸರ್. ಹೋಗೋ. ಥ್ಯಾಂಕ್ ಯು ಸರ್. ಮುಗಿಸ್ತಿರಲ್ಲ, ಮುಗಿಸಿ. ಯಾ ಅಲ್ಲಾಹ್. ಅಲ್ಲಾಗೆ ದ್ರೋಹ ಮಾಡ್ತಿರೋರು ನೀವು. ಮಸ್ತಾನ್ ಭಾಯ್, ನಿಮಗ್ ನಿಜವಾಗ್ಲೂ ಅಲ್ಲಾ ಮೇಲೆ ಭಕ್ತಿ ಇದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳ್ತೀರಾ? ನಾವು ಸುಳ್ಳು ಹೇಳಲ್ಲ. ಇಮ್ರಾನ್ ನಿಜವಾಗ್ಲೂ ಟೆರರಿಸ್ಟ್ ಆಗಿದ್ದ? ಆ ಬ್ಲಾಸ್ಟ್ನಲ್ಲಿ ಇನ್ವಾಲ್ವ್ ಆಗಿದ್ದ? ಇಮ್ರಾನ್ ಕ್ರೌನ್ ಸೈಬರ್ ಕೆಫೆ, ನೀವೇ ಪೊಲೀಸ್ನವರು ಎನ್ಕೌಂಟರ್ ಮಾಡಿದ್ರಿ. ಈಗೇನು? ಅವನ್ನ ಶೂಟ್ ಮಾಡಿದ್ದು ನಾನೇ. ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಅಳುಕು ನನಗೆ ಶುರು ಆಗ್ಬಿಟ್ಟಿದೆ. ಆ ನಿಜ ನಿಮಗೆ ಮಾತ್ರ ಗೊತ್ತಿರೋದು. ಹೇಳಿ ಮಸ್ತಾನ್ ಬಾಯ್. ಅಳುಕು, ಗಿಲ್ಟ್. ನಿಮ್ಗೆ ಯಾಕೆ ಅಳುಕು? ಅವನ ಹೆಸರು ಇಮ್ರಾನ್, ಈಶ್ವರ ಅಲ್ವಲ್ಲ. ನಿನ್ನೆ ಕಳ್ಕೊಂಡ್ಬಿಟ್ಟಿದ್ಯಾ ಮಸ್ತಾನ್ ಬಾಯ್. ಜೀವ ತೆಗೆಯೋದನ್ನೇ ಜೀವನ ಮಾಡ್ಕೊಂಡ್ರೆ ನಿಮಗೆ ಜೀವದ ಬೆಲೆ ಹೇಗೆ ಅರ್ಥ ಆಗ್ಬೇಕು? ಇಮ್ರಾನ್ ಮೊದಲು ಮನುಷ್ಯ, ಆಮೇಲೆ ಮುಸ್ಲಿಮ್ಮು, ಆಮೇಲೆ ಟೆರರಿಸ್ಟು. ಒಬ್ಬ ನಿರಪರಾಧಿನ ಕೊಂದಿದ್ದೀನಿ ಅನ್ನೋ ಸಂಕಟ ನನ್ನನ್ನು ಹೇಗೆ ಕಾಡ್ತಾ ಇದೆ, ಹೇಗೆ ಸುಡ್ತಾ ಇದೆ ಅಂತ ನಿಮಗೆ ಹೇಗೆ ಅರ್ಥ ಆಗ್ಬೇಕು? ಸತ್ಯ ಏನು ಅಂತ ಹೇಳಿ. ನಮಗೆ ಇಬ್ರು ಶತ್ರುಗಳು. ಒಂದು ನೀವು ಪೊಲೀಸ್ನವರು, ಇನ್ನೊಂದು ಇಮ್ರಾನ್ ಥರ ಬೇಮಾನುಗಳು. ಅವನು 2 ತಿಂಗಳು ಇಲ್ಲಿಗೆ ಬಂದು ನಾವು ಹೇಳ್ತಿದ್ನೆಲ್ಲ ಕೇಳಿ ಆಮೇಲೆ ಒಂದು ದಿನ. ಮಸ್ತಾನ್ ಬಾಯ್, ನಾನು ಇನ್ಮೇಲೆ ಬರಲ್ಲ. ನಾನು ಏನು ಮಾಡಿದ್ರು ಹಿಂಸೆ ದಾರಿ ನನಗೆ ಒಪ್ಪಿಗೆ ಆಗ್ತಾ ಇಲ್ಲ. ಇಮ್ರಾನ್, ಇಮ್ರಾನ್
ಹಿಂಸೆ ದಾರಿಯಿಂದ ಮಾತ್ರನೇ ಇತಿಹಾಸನ ಬದಲಾಯಿಸೋದಕ್ಕೆ ಸಾಧ್ಯ. ಮುಸ್ಲಿಮರು ನಾಳೆ ನೆಮ್ಮದಿಯಾಗಿ ಬದುಕಬೇಕು ಅಂತಂದ್ರೆ ಇವತ್ತು ಹಿಂಸೆಗೆ ಸಿದ್ಧ ಆಗಿರಬೇಕು. ನನಗೆ ಹಿಂದೂ ಮುಸ್ಲಿಂ ನಡುವೆ ಅಂಥ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ ಮಸ್ತಾನ್ ಭಾಯಿ. ನಿನ್ನ ದಿಮಾಗಿಗೆ ಏನಾಗಿದೆ ಇಮ್ರಾನ್? ಮುಂದಿನ ವಾರ ನೀನು ಪಾಕಿಸ್ತಾನಕ್ಕೆ ಹೋಗಬೇಕು. ಅಲ್ಲಿ ವೆಪನ್ಸ್ ಟ್ರೈನಿಂಗ್ ತಗೋಬೇಕು. ನಹಿ ಮಸ್ತಾನ್ ಭಾಯ್, ನಾನು ನಿಮ್ಮ ಹತ್ರ ಬಂದಿದ್ದು ಇಸ್ಲಾಂ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ. ಇಸ್ಲಾಂನಲ್ಲಿ ಏನೂ ಗೊತ್ತಿಲ್ದಿರೋ ಮುಗ್ಧರನ್ನ ಕೊಲ್ಲೋದಕ್ಕೆ ಅವಕಾಶ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಮಸ್ತಾನ್ ಭಾಯ್. ನಾವು ಜಿಹಾದಿಗಳು ಇಮ್ರಾನ್, ಮರಿಬೇಡ. ನಾನು ಹೃದಯದ ಜಿಹಾದಿ ಮಸ್ತಾನ್ ಭಾಯ್, ಹಿಂಸೆಯ ಜಿಹಾದಿ ಅಲ್ಲ. ಇಸ್ಲಾಂಗೋಸ್ಕರ, ಅಲ್ಲಾಗೋಸ್ಕರ ಹಿಂಸೆ ತಪ್ಪಲ್ಲ ಇಮ್ರಾನ್. ನಹಿ ಮಸ್ತಾನ್ ಭಾಯ್, ನೀವು ಹೇಳ್ತಿರೋ ಅಲ್ಲ ಇಸ್ಲಾಂನ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇಲ್ಲ, ರಾಜಕೀಯದಲ್ಲ ಅನ್ನಿಸ್ತಿದೆ. ನಿನ್ನ ತಲೆ ಹಾಳಾಗೋಗಿದೆ ಇಮ್ರಾನ್, ಹೋಗು. ಆದ್ರೆ ಯಾದ್ ರಖೋ ಇಮ್ರಾನ್, ಎಲ್ಲಾದ್ರೂ ನಮ್ಮ ವಿಷಯದ ಬಗ್ಗೆ ಒಂದೇ ಒಂದು ಶಬ್ದ ಹೊರಗಡೆ ಬಂದ್ರೆ ನಿನ್ನ ಬೆಹನ್ ಅಮ್ರೀನ್, ನಿನ್ನ ಅಬ್ಬು ನಾಜರ್ ಖಾನ್ ಗೊತ್ತಲ್ಲ. ಮಸ್ತಾನ್ ಭಾಯ್, ನಾನು ಯಾವ ಕಾರಣಕ್ಕೂ ನಿಮ್ಮ ಬಗ್ಗೆ ಎಲ್ಲೂ ಮಾತಾಡಲ್ಲ. ಹಾಗೇನೆ ಇನ್ಯಾವತ್ತೂ ನಿಮ್ಮನ್ನು ನೋಡೋದಕ್ಕೂ ಬರಲ್ಲ. ಖುದಾ ಹಾಫಿಸ್. ಅವನನ್ನ ನಾವೇ ಮುಗಿಸ್ಬಹುದಿತ್ತು, ಆದರೆ ಬೇರೆ ಹುಡುಗರು ಹೆದರಬಹುದು ಅಂತ. ಅಮ್ರೀನ್ಗೆ ಬಾಬಾಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಮ್ರಾನ್ ಬಾಯ್ ಬಿಡದೆ ನನ್ನಿಂದ. ಅಯ್ಯೋ ಅಯ್ಯೋ ಮಸ್ತಾನ್, ನೀನು ಅಲ್ಲಾಗ್ ಸೇರ್ತವನಲ್ಲ, ಶೈತಾನ್ ಸೇರ್ತವನು. ಭಯೋತ್ಪಾದಕರ ಭಾರೀ ಜಾಲವೊಂದನ್ನು ಬೆಂಗಳೂರು ಪೊಲೀಸರು ಭೇದಿಸಿದ್ದಾರೆ. ದೇಶದ ಎಲ್ಲೆಡೆಯಿಂದ ಎಲ್ಲಿ ವೇರ್ ಇಸ್ ಮೈ ಬಾಯ್? ಪತ್ರಿಕೆಯವರೆಲ್ಲ ಕೇಳ್ತಾ ಇದ್ದಾರೆ, ಎಲ್ಲಿ ಶಂಕರ್? ಸರ್, ನನಗನ್ಸುತ್ತೆ ಇವತ್ತು ಅವ್ರು ಇಲ್ಲಿಗೆ ಬರಲ್ಲ. ಬರಲ್ಲ? ವಾಟ್ ನಾನ್ಸೆನ್ಸ್? ಅವರು ಇನ್ನೊಂದು ಯುದ್ಧಕ್ಕೆ ಹೋಗಿದ್ದಾರೆ ಸರ್. ಅದು ಅವ್ರಿಗೆ ಇದಕ್ಕಿಂತ ದೊಡ್ಡದು. ವಾಟ್? ಇಮ್ರಾನ್, ಎಂತ ಕೆಲಸ ಮಾಡಿಸ್ಬಿಟ್ಟೆ ನನ್ನ ಕೈಯಲ್ಲಿ. ನನ್ನ ತಪ್ಪೇನು ಇಲ್ಲ ಅಂತ ನಿನಗೆ ಗೊತ್ತಲ್ವಾ? ನನ್ನ ಜಾಗದಲ್ಲಿ ನೀನಿದ್ದಿದ್ರು ಅದೇ ಆಗ್ತಿತ್ತಲ್ವಾ? ಟೈಮ್, ಕಾಲ ನಮ್ಮಿಬ್ರು ಜೀವನದಲ್ಲೂ ಹೇಗೆ ಆಟಾಡ್ಬಿಡ್ತೀವಿ ನೋಡು. ತಪ್ಪೆ, ಗೊತ್ತಿಲ್ಲದೆ ಮಾಡೋ ತಪ್ಪು ಕೂಡ ತಪ್ಪೆ ಅಂತ ನನಗೆ ಗೊತ್ತು. ಆ ತಪ್ಪನ್ನ ತಿದ್ಕೊಳ್ಳೋಕೆ ನನಗೊಂದು ದಾರಿ ಮಾಡ್ಕೊಡಿ ಇಮ್ರಾನ್. ಬಾಬಾಗೂ ಅಮ್ರೀನ್ಗೂ ನನ್ನಲ್ಲಾಗ್ತಿರೋ ನೋವನ್ನ ಅರ್ಥ ಮಾಡ್ಕೊಳಕ್ ಮಾಡು. ಪ್ಲೀಸ್ ಪ್ಲೀಸ್ ಇಮ್ರಾನ್. ಬಾಬಾ, ಯಾರ್ದು ಬೇಟಿ ಮಗು? ಖಬರಸ್ತಾನಲ್ಲಿ ಯಾರು ಪುಟ್ಟಿ ನೀನು? ಡಾಕ್ಟರ್ ಶಾಂತ ಮಗಳು. ಎಲ್ಲಿ ಅವರು? ಅಲ್ಲಿ. ಅದು ನಮ್ಮ ಮಗು ಭಾರತಿ. ಓಹೋ, ನಮಸ್ತೆ, ನಾನು ಡಾಕ್ಟರ್ ಶಾಂತಿ. ಡಾಕ್ಟರ್ ಶಾಂತಿ. ಅಲ್ಲ, ನೀವು ಖಬರ್ಸ್ತಾನಲ್ಲಿ? ನಾನು ಶಂಕರ್ ಅವ್ರ ವೈಫ್. ಅಮ್ರೀನ್, ನೀವು ಇಲ್ಲಿಗೆ ಯಾಕೆ ಬಂದ್ರಿ? ನೀವು ಇಲ್ಲಿಗೂ ಬರ್ಬೇಕಾಗಿತ್ತಾ? ಬರ್ದೇ ಇರೋದು ಹೇಗೆ? ನಿನ್ನು ಬಾಬನು ನೋಡದೆ ಇರೋದು ಸಾಧ್ಯನಾ ಅಮ್ರೀನ್? ಎಂಥ ಕ್ರೂರಿ ನೀವು! ನಾನು ಬಾಬಾ ನರಳೋದನ್ನ ನೋಡೋದಕ್ಕೆ ನಿಮಗ್ ಸಂತೋಷನಾ? ನೀವು ನರಳೋದನ್ನ ನಿಲ್ಸೋಗ್ತಾನೆ ಅಮ್ರೀನ್? ನಾನ್ ಬಂದಿರೋದು ಹೇಗೆ ಹೇಗ್ ನಿಲ್ಲಿಸ್ತೀರಾ?
ನಾನು ಇಮ್ರಾನ್ ಭಯ್ಯನ್ನ ವಾಪಸ್ ಕರ್ಕೊ ಬರ್ತೀರಾ? ಆಗುತ್ತಾ ನಿಮ್ ಕೈಲಿ? ನೀನ್ ಇಮ್ರಾನ್ ಬೈನಂತೂ ನನ್ನ ಕೈಯಿಂದ ಕರ್ಕೊಂಬರಕ್ಕಾಗಲ್ಲ ಅಮ್ರೇನ್. ಆದ್ರೆ ಅಲ್ಲೋಡು, ಅವನನ್ನು ಕರ್ಕೊಂಬತ್ತಿದ್ದೀನಿ. ಅಮ್ರೀನ್, ಹೇಗಿದ್ಯಾ? ಕೇಸಿ ಹೆತ್ತು ರೋಷನ್ ಇಲ್ಲಿ? ಹ್ಮ್. ಅಮ್ಮಿ? ಸ್ವಲ್ಪ ಹೊತ್ತಿಗೆ ಮುಂಚೆ ಶಂಕರ್ ಭಯ್ಯ ಮನೆಗೆ ಬಂದಿದ್ರು. ನಿಮ್ಮ ಮಗ ರೋಷನ್ ಹೇಗಿದ್ದಾನೆ? ಸಾಬ್, ಅವನಿಗೆ ಮದುವೆ ಆಯ್ತಾ? ಇಲ್ಲ ಸಾಬ್. ಆ ಟೆರರಿಸ್ಟ್ ತಂಗಿ ಅಮ್ರಿನ್ ಜೊತೆ ನಿಕಾ ಕ್ಯಾನ್ಸಲ್ ಆಗೋಯ್ತು ಆಗ್ಲೇ. ನಿಮ್ಮ ಮಗ ರೋಷನ್ನ ಕರೀರಿ, ಮಾತಾಡ್ಬೇಕಾಗಿತ್ತು. ಸಾಬ್ ಕರೀರಿ. ಬೇಟಾ ರೋಷನ್. ನಮಸ್ತೆ ಸಾಬ್. ರೋಷನ್. ಹಾ ಸಾಬ್. ಬಾ ಕೂತ್ಕೋ. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ಹೇಳಿ ಸಾಬ್. ನಿಮ್ಮ ಮಗ ರೋಷನ್ಗೆ ನನ್ನ ತಂಗಿನ ಮದುವೆ ಮಾಡ್ಕೋತೀರಾ? ಅರೆ ಏ कैसा हो सकता है साहब? ನನ್ನ ತಂಗಿ ಹೆಸರು ಅಮ್ರೀನ್, ಅಮ್ರೀನ್ ಸಭಾ. ಅದೇಗಾಗತ್ತೆ ಸಾಬ್? ಅವಳ ಜೊತೆ ರೋಷನ್ ಮದ್ವೆ ಆಗ್ಬಾರ್ದು ಅಂತ ನಾನ್ ಖುದ ಮೇಲೆ ಆಣೆ ಮಾಡಿದ್ದೀನಿ. ನಾನ್ ಕೇಳ್ತಾ ಇರೋದು ಈ ಪೊಲೀಸ್ ಆಫೀಸರ್ ತಂಗಿಗೆ. ನೀವು ಆಗಲ್ಲ ಅನ್ಬಾರ್ದು. ಆಗಲ್ಲ ಅಂದ್ರೆ ಆ ಖುದಾನೂ ಒಪ್ಪಲ್ಲ. ಯಾಕೆ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ ಭಯ್ಯ? ಯಾಕೆ ಅಂದ್ರೆ ನೀ ನನ್ನ ಭಯ ಅಂತ ಕರಿತಿಲ್ವಾ? ಅಮ್ರೀನ್ ಇಮ್ರಾನ್ ಟೆರರಿಸ್ಟ್ ಆಗಿರ್ಲಿಲ್ಲ, ಅವನು ಒಳ್ಳೆಯವನಾಗಿದ್ದ. ಏನ್ ಮಾಡ್ಲಿ? ಯಾರು ಕೇಳ್ಕೊಳ್ಳಿ ನನ್ನ ಸಂಕಟನ? ಅಮ್ರೀನ್, ಯಾರು ಕೇಳ್ಕೊಳ್ಳಿ? ನೋಡು, ಇಲ್ಲಿ ನೋಡು, ನೀನ್ ಇಮ್ರಾನ್ ಭಯ್ಯ ನಾನು ಒಳಗಡೆನೇ ಇದ್ದಾನೆ. ನನ್ನ ಮುಖ ಸರಿಯಾಗಿ ನೋಡು ಅಮ್ರೀನ್. ಯಾಕೆ ನೀನ್ ಇಮ್ರಾನ್ ಭಯ್ಯ ನನ್ನಲ್ಲಿ ಕಾಣಿಸ್ತಾ ಇಲ್ವಾ ಅಮ್ರೀನ್? ಕಾಣಿಸ್ತಾ ಇಲ್ವಾ ಅಮ್ರೀನ್? ಭಯ್ಯ इमरान मेरा बेटा, मेरा इमरान। इमरान या अल्लाह, इमरान मेरा बेटा। ಬೇಟಾ, ಇನ್ಮೇಲೆ ನನಗೆ ಕಾಯ್ಬೇಡ. ಇವತ್ತಿಂದ ನೀನು ಆಜಾದಿ, ನೀನು ಸ್ವತಂತ್ರ. ನಮ್ಮಿಬ್ಬರ ಬಗ್ಗೆ ಚಿಂತೆ ಮಾಡಬೇಡ. ಅಮರೀನ್ಗೆ ನೀನೇ ಕಳಿಸಿರೋ ಭಯ್ಯ, ಆಮೇಲೆ ರೋಷನ್ ಸಿಕ್ಕಿದ್ದಾರೆ. ನನಗೆ ಶಾಂತಮ್ಮ, ಬಾಬಾ ಭಾರತೀಯಲ್ಲಿ ಕಾಣಿಸ್ತಾ ಇಲ್ಲ. ನಾನು ನಿಮ್ ಬೆನ್ನಿಂದನೇ ಇದ್ದೆ ಬಾಬಾ. ಪುಟ್ಟಿ, ಎಷ್ಟು ಚೆನ್ನಾಗಿದೆಯಾ? ಎಷ್ಟು ಚೆನ್ನಾಗಿದೆ ಪುಟ್ಟಿ. ಒಂದ್ ಮಾತು ಕೇಳ, ನನ್ನ ನಿನ್ ಜೊತೆ ಇಟ್ಕೋತೀಯಾ?
ಬಾಬಾ ನಾನು ಇವಾಗ ಆಗ್ಲೇನೆ ನಮ್ಮ ಮಮ್ಮಿ ಡ್ಯಾಡಿಗೆ ಹೇಳಿ ನಿಮ್ಮ ಮಂಚನ ನಮ್ಮ ರೂಮಿಗೆ ಹಾಕ್ಸ್ಕೊಂಡಿದ್ದೀನಿ ಗೊತ್ತಾ? ಈ ಭಾರತಿ, ಈ ನನ್ನ ಭಾರತಾಂಬೆ ಬೆಳೆಯೋದನ್ನ ನೋಡ್ತಾ ಚೆನ್ನಾಗಾಗೋದನ್ನ ಕಾಣ್ತಾ ನನಗಾಗಿರೋ ನೋವು, ಇತಿಹಾಸ ಕೊಟ್ಟಿರೋ ಎಲ್ಲ ಸಂಕಟಗಳನ್ನು ಮರಿತೀನಿ ಬೇಟ, ಮರಿತೀನಿ.